ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಸೋಮರಪೇಟೆ ನಗರದಲ್ಲಿ ಕುಡಿದು ವಾಹನ ಚಲಾಯಿಸುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದ್ದು, ಪೊಲೀಸರು ಎಷ್ಟೇ ಬಿಸಿ ಮುಟ್ಟಿಸಿದ್ರೂ ತಿದ್ದಿ ನಡೆಯುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಹೀಗಾಗಿ ಪೊಲೀಸ್ ಇಲಾಖೆ ಒಂದು ಹೆಜ್ಜೆ ಮುಂದೆ ಹೋಗಿ ಕುಡಿದು ವಾಹನ ಚಲಾಯಿಸುವವರಿಗೆ ದಂಡ ವಿಧಿಸುವ ಜೊತೆಗೆ DL ಅನ್ನು ರದ್ದು ಮಾಡಿಸಲು ಸೋಮರಪೇಟೆ ಪೊಲೀಸರು ಮುಂದಾಗಿದ್ದಾರೆ. 2026 ಜನವರಿಯಿಂದ ಇಲ್ಲಿಯವರೆಗೆ 1 ತಿಂಗಳು ಮುಗಿಯುವಷ್ಟರಲ್ಲಿ ಕುಡಿದು ವಾಹನ ಚಲಾಯಿಸುವವರ ವಿರುದ್ಧ 15 ಕೇಸುಗಳನ್ನು ದಾಖಲು ಮಾಡಲಾಗಿದ್ದು, ಸುಮಾರು 1,13,500 ದಂಡವನ್ನು ಕಟ್ಟಿಸಲಾಗಿದೆ. ಭಾನುವಾರ ನಗರದ ಹೊರವಲಯದಲ್ಲಿ ಮಾರುತಿ ಬಲೆನೋ ಕಾರೊಂದು ರಸ್ತೆ ಬದಿಯಲ್ಲಿ ಸಂಚಾರಿ ನಿಯಮ ಮೀರಿದ ಕಪ್ಪು ಬಣ್ಣದ ಕೂಲಿಂಗ್ ಪೇಪರ್ ಅನ್ನು ಕಾರಿನ ಗ್ಲಾಸಿಗೆ ಅಳವಡಿಸಿಕೊಂಡು ಮದ್ಯಪಾನ ಸೇವಿಸಿ ಕಾರಿನ ಒಳಗಡೆ ಅನೈತಿಕ ಚಟುವಟಿಕೆ ನಡೆಸ್ತಾ ಇರುವುದು ಕಂಡುಬಂದಿದೆ. ಇನ್ಸ್ಪೆಕ್ಟರ್ ಮುದ್ದು ಮಾದೇವ್ ಅವರು ಕಾರನ್ನು ಗಮನಿಸಿ ಬಳಿ ಹೋಗಿ ಪರಿಶೀಲಿಸಿದ ಬಳಿಕ ಕಾರಿನ ಒಳಗಡೆ ಕುಡಿದು ಅನೈತಿಕ ಚಟುವಟಿಕೆಗೆ ಜಾರಿ ಇರುವುದು ಕಂಡುಬಂದಿದೆ. ಬಳಿಕ ಅಲ್ಲಿದ್ದವರಿಗೆ ತಿಳುವಳಿಕೆ ನೀಡಿದ್ದು, ಕುಡಿದು ವಾಹನ ಚಲಾಯಿಸಿದ ಕಾರು ಮಾಲೀಕನಿಗೆ 8,000 ದಂಡ ಹಾಕುವ ಜೊತೆಗೆ DL ಅನ್ನು ರದ್ದು ಮಾಡಲು ಸಾರಿಗೆ ಇಲಾಖೆಗೆ ಶಿಫಾರಸು ಮಾಡಲಾಗಿದೆ ಎಂದು ಸೋಮರಪೇಟೆ ಇನ್ಸ್ಪೆಕ್ಟರ್ ಮುದ್ದು ಮಾದೇವ್ ಅವರು ತಿಳಿಸಿದ್ದಾರೆ. ಇನ್ನು ಕಾರು ಚಾಲಕ ತನಗೆ ಹಾಕಿದ್ದ ಡ್ರಿಂಕ್ ಆ್ಯಂಡ್ ಡ್ರೈವ್ ಪ್ರಕರಣದ ದಂಡವನ್ನು ಕಟ್ಟಿದ ಬಳಿಕ ತನ್ನ ಕಾರಿಗೆ ಅಂಟಿಸಿದ್ದ ಕಪ್ಪು ಬಣ್ಣದ ಕೂಲಿಂಗ್ ಪೇಪರ್ ಅನ್ನು ತಾನೇ ಕಿತ್ತು ಬಿಸಾಡಿ ಕೆಟ್ಟ ಮೇಲೆ ಬುದ್ಧಿ ಬಂದಂತೆ ಅರಿತು ನಡೆದಿರುವುದು ಕಂಡುಬಂದಿದೆ. ಪೊನ್ನಂಪೇಟೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸ್ಥಳೀಯ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ AS ಪೊನ್ನಣ್ಣ ಅವರು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಶಾಸಕರು, ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ PC ಪ್ರವೀಣ್ ಕುಮಾರ್ ಹಾಗೂ ನೆರೆದಿದ್ದ ಗಣ್ಯರು ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಆಗಮಿಸಿರುವಂತಹ ಎಲ್ಲ ಗಣ್ಯರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಹೇಳ್ಕೊಳ್ತಾ ಇದ್ದೀವಿ. ಶಾಂತಿ, ಅಹಿಂಸೆ ಸಂದೇಶವನ್ನು ಕೊಟ್ಟಂತ ಮಹಾತ್ಮ ಗಾಂಧೀಜಿಯವರನ್ನ ಸ್ಮರಿಸುತ್ತಾ ಹಾಗೆ ಋಷಿಗಳ ಭೀಡೆ
ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಎಸ್ ಪೊನ್ನಣ್ಣ ಅವರು, ಭಾರತಕ್ಕೆ ಸ್ವಾತಂತ್ರ್ಯ ದೊರೆತರೂ ಗಣರಾಜ್ಯ ರಾಷ್ಟ್ರವಾಗಿ ಹೊರಹೊಮ್ಮಲು ಬಹಳ ಶ್ರಮಿಸಬೇಕಾಯಿತು. ಸಂವಿಧಾನವನ್ನು ಲಿಖಿತ ರೂಪದಲ್ಲಿ ಹೊರತರಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 17 ದಿವಸಗಳ ಕಾಲಾವಕಾಶ ತೆಗೆದುಕೊಂಡರು. ಸಂವಿಧಾನದ ಅರಿವು ಕಾನೂನಿನ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ಪ್ರತಿಯೊಬ್ಬ ನಾಗರಿಕನು ಅರಿತುಕೊಂಡಾಗ ಸಂವಿಧಾನಕ್ಕೆ ಹಾಗೂ ಗಣರಾಜ್ಯೋತ್ಸವ ದಿನಾಚರಣೆಗೆ ಅರ್ಥ ಬರುತ್ತೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದಾಗಿ ಪ್ರತಿಯೊಬ್ಬ ನಾಗರಿಕ ಮಾತನಾಡುವ ಸ್ವಾತಂತ್ರ್ಯ ಪಡ್ಕೊಂಡಿದ್ದಾನೆ ಎಂದು ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆ ನೀಡಿದರು. ಯಾವುದೇ ದೇಶ, ರಾಷ್ಟ್ರ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿ ಸಾಧಿಸಬೇಕೆಂದರೆ ಮಕ್ಕಳು ಇತಿಹಾಸವನ್ನು ತಿಳಿದುಕೊಳ್ಳಬೇಕು. ಯಾವುದೇ ವ್ಯಕ್ತಿ ಇತಿಹಾಸ ತಿಳಿದುಕೊಳ್ಳದೆ ಇತಿಹಾಸ ನಿರ್ಮಿಸಲು ಸಾಧ್ಯವಿಲ್ಲ ಎಂದರು. ಸ್ವಾತಂತ್ರ್ಯ ಬಂದ ನಂತರ ಜನವರಿ 26, 1950ರವರೆಗೂ ಗಣರಾಜ್ಯವಾಗಲಿಕ್ಕೆ ನಾವು ಕಾಯಬೇಕಾಯಿತು. ಅದಕ್ಕೆ ಕಾರಣ ನಮ್ಮ ಸಂವಿಧಾನವನ್ನು ಬರೆದು ಲಿಖಿತ ರೂಪದಲ್ಲಿ ಸ್ವೀಕರಿಸಿ ಅಂಗೀಕರಿಸಲಿಕ್ಕೆ 2 ವರ್ಷ 11 ತಿಂಗಳು 17 ದಿವಸದ ಕಾಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಹಾಗೂ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಇದರ ಚರ್ಚೆ ನಡೆದಿದೆ. ಸ್ವಾತಂತ್ರ್ಯ ಬಂದಾಗ ಬ್ರಿಟಿಷರ ಕಾನೂನು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಅಡಿಯಲ್ಲಿ ದೇಶದ ಆಡಳಿತ ನಡೆದಿದೆ. ಚುನಾವಣೆಯ ಮೂಲಕ, ಪ್ರಾವಿನ್ಷಿಯಲ್ ಎಲೆಕ್ಷನ್ಸ್ ಮೂಲಕ ಸರ್ಕಾರ ರಚನೆ ಆದರೂ ಕೂಡ ನಮ್ಮ ಸಂವಿಧಾನ ಇರಲಿಲ್ಲ. ಈ ಸಂವಿಧಾನವನ್ನು ರಚನೆ ಮಾಡಲಿಕ್ಕೋಸ್ಕರ 2-3 ವರ್ಷದ ಹತ್ರ 2 ವರ್ಷ 11 ತಿಂಗಳು 165 ದಿವಸ ಇದು ಚರ್ಚೆ, 11 ಸೆಷನ್ಗಳು ನಡೀತಿದೆ. ಏನು ಇಷ್ಟೊಂದು ಚರ್ಚೆ ಆಗಿದೆ ಅಂತ ಹೇಳಿ ಬಹುತೇಕ ಜನರಿಗೆ ತಹಸೀಲ್ದಾರ್ ಅವರು ಹೇಳಿದಾಗೆ ಅರಿವಿಕೆ ಇಲ್ಲ. ನಮ್ಮ ಸಂವಿಧಾನ ನಮಗೇನು ಕೊಟ್ಟಿದೆ, ನಾವು ಗಣರಾಜ್ಯ ಅಂತೇಳಿ ಹೇಗೆ ಘೋಷಣೆ ಆಗಿದ್ದೇವೆ, ಇದರ ಬಗ್ಗೆ ಕೂಡ ಅರಿವಿಕೆ ಇಲ್ಲ. ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಪಿಸಿ ಪ್ರವೀಣ್ ಕುಮಾರ್ ಅವರು ಮಾತನಾಡಿ, ಭಾರತದ ಸಮಸ್ತ ನಾಗರಿಕರು ಪ್ರಜಾಪ್ರಭುತ್ವವಾಗಿ ಜೀವಂತಿಕೆಯನ್ನು ಪ್ರತಿನಿಧಿಸುವ ಪ್ರತಿನಿಧಿಗಳಾದಾಗ ಗಣರಾಜ್ಯೋತ್ಸವಕ್ಕೆ ಅರ್ಥ ಹಾಗೂ ದೇಶಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಎಂದರು. ಈ ಗಣರಾಜ್ಯೋತ್ಸವ ಕೇವಲ ಒಂದು ದಿನದ ಆಚರಣೆಯಾಗಿ ಉಳಿಯದೆ ಸದಾಕಾಲ ಜೀವಂತಿಕೆಯನ್ನು ಪಡೆಯಬೇಕಾದ ಭಾರತದ ಸಮಸ್ತ ನಾಗರಿಕರು ಪ್ರಜ್ವಂತರಾಗಿ ಪ್ರಜಾಪ್ರಭುತ್ವವಾಗಿ ಜೀವಂತಿಕೆಯನ್ನು ಪ್ರತಿನಿಧಿಸುವ ಪ್ರತಿನಿಧಿಗಳಾದಾಗ ಮಾತ್ರ ಈ ದೇಶಕ್ಕೆ ಒಳ್ಳೆಯ ಹೆಸರು ಬರುತ್ತದೆ. ನಾವು ನೀವೆಲ್ಲರೂ ಒಗ್ಗೂಡಿ ಸದೃಢ ದೇಶ ನಿರ್ಮಾಣಕ್ಕಾಗಿ ಟೊಂಕ ಕಟ್ಟಿ ನಿಲ್ಲಬೇಕಾದ ಅನಿವಾರ್ಯತೆ ನಮ್ಮ ಮುಂದಿದೆ. ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳ ಮುಂದೆ ನಾನೊಂದು ಕೇಳ್ಕೊಳ್ಳೋದೇನೆಂದರೆ, ಪ್ರತಿ ವರ್ಷ ನಾವು ಗಣರಾಜ್ಯೋತ್ಸವ ಮತ್ತು ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸ್ತೀವಿ. ಕೇವಲ ಒಂದಿನ ಮಾತ್ರಕ್ಕಲ್ಲ, ಶಾಲೆಗಳಲ್ಲಿಯೂ ಸಹ ಇದು ಅವರಿಗೆ ಮನದಟ್ಟಾಗಿರಬೇಕು. ಭರತನಾಟ್ಯದಲ್ಲಿ ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡ್ಕೊಂಡ ದಿಶಿಕಾ, ಶ್ರೀಮಂಗಲ ಗ್ರಾಮ ವ್ಯಾಪ್ತಿಯ ವಿದ್ಯುತ್ ತಂತಿ ದುರಸ್ತಿಗಾರ ಚಂದ್ರಲಿಂಗಪ್ಪ ಕೊಳ್ಳಿ, ಪೊನ್ನಂಪೇಟೆ ಪಟ್ಟಣದಲ್ಲಿ 18 ವರ್ಷಗಳಿಂದ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ HM ಉಮಾ ಹಾಗೂ ಕೆಪಿಎಸ್ ಶಾಲೆಯಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಪೊನ್ನೆಂಗಡ ಬಿಪಿನ್ ಪೂಣಚ್ ಅವರು ನೀಡಿರುವ ದತ್ತಿ ನಿಧಿ ಹಣವನ್ನು 2024-25ನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮೊಹಮ್ಮದ್ ಆಶಿಫ್ ಅವರಿಗೆ ಬಿಪಿನ್ ಪೂಣಚ್ ಅವರ ತಂದೆ ಪೊನ್ನೆಂಗಡ ಪೂಣಚ್ ಅವರು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೊಣಿಯಂಡಾಸಿ ಅಪ್ಪಂಡ, ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಸ್ ಗೋಪಿ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪೊನ್ನಂಪೇಟೆ ತಾಲೂಕು ಅಧ್ಯಕ್ಷ ಪ್ರಶಾಂತ್, ಬಗರ್ ಹುಕುಂ ತಾಲೂಕು ಅಧ್ಯಕ್ಷ ಎಬಿ ಅಪ್ಪಂಡ, ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಆಲಿರ ರಶೀದ್, ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ, ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ನಾಗೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಗೋಣಿಕೊಪ್ಪ ವೃತ್ತ ನಿರೀಕ್ಷಕ ಶಿವರಾಜ್ ಆರ್ ಮುಧೋಳ್ ಅವರ ನೇತೃತ್ವದಲ್ಲಿ, ಪೊನ್ನಂಪೇಟೆ ಪೊಲೀಸ್ ಠಾಣಾಧಿಕಾರಿ ಜಿ ನವೀನ್ ಅವರ ನೇತೃತ್ವದಲ್ಲಿ ಗೋಣಿಕೊಪ್ಪ, ಪೊನ್ನಂಪೇಟೆಯ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಕೆಪಿಎಸ್ ಶಾಲಾ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಪೊಲೀಸ್ ಉಪನಿರೀಕ್ಷಕರು ಗೌರವ ವಂದನೆಯನ್ನು ಸ್ವೀಕರಿಸಿ, ಹಾಗೆ ಎಲ್ಲ ಪರೇಡ್ನ ಮುಖ್ಯಸ್ಥರು ಕೂಡ ಗೌರವ ವಂದನೆಯನ್ನು ಸ್ವೀಕರಿಸಿ ನಿರ್ಗಮಿಸುತ್ತಿದ್ದಾರೆ.
ಕೊಡಗು ಚಾನಲ್ ನ್ಯೂಸ್, ಚಂಪಾ ಗಗನ, ಪೊನ್ನಂಪೇಟೆ. ಸಿಐಟಿಯು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಹಿನ್ನೆಲೆ ಪೂರ್ವಭಾವಿ ಸಭೆ ಕೂಡ್ಲೂರಿನಲ್ಲಿ ನಡೆಯಿತು. ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ PR ಭರತ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಾರ್ಮಿಕ ನೀತಿ ನಿಯಮಗಳು ಯಾವುದೇ ಸರ್ಕಾರ ಪುಕ್ಕಟೆಯಾಗಿ ನೀಡಿರುವಂಥದ್ದಲ್ಲ. ಅವು ದುಡಿಯುವ ವರ್ಗದ ಸಂವಿಧಾನಬದ್ಧ ಹಕ್ಕುಗಳು. ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಬೇಕಿರುವುದು ಸರ್ಕಾರದ ಆದ್ಯ ಕರ್ತವ್ಯ. ಅದನ್ನು ಮರೆತ ಸರ್ಕಾರದ ವಿರುದ್ಧ ಸಮರ ಸಾರುವ ಮೂಲಕ ನಮ್ಮ ಹಕ್ಕುಗಳನ್ನು ಪ್ರತಿಪಾದಿಸುವ ಪರಿಸ್ಥಿತಿ ಬಂದೊದಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಕಾರ್ಮಿಕ ಕಾನೂನುಗಳ ಮೇಲೆ ಕೇಂದ್ರ ಸರ್ಕಾರ ಗದಾ ಪ್ರಹಾರ ನಡೆಸುವ ಮೂಲಕ ಸಡಿಲಗೊಳಿಸುವ ಪ್ರಯತ್ನ ನಡೀತಾ ಇರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಕಾನೂನುಗಳ ವಿಭಜನೆಯಿಂದ ಕಾರ್ಮಿಕರಿಗೆ ಅನಾನುಕೂಲ ಉಂಟು ಮಾಡಿ ಸಂಕಷ್ಟ ತಂದೊಡ್ಡಿ ಬಂಡವಾಳ ಶಾಹಿಗಳಿಗೆ ಅನುಕೂಲ ಒದಗಿಸುವ ಷಡ್ಯಂತ್ರ ಎಂದು ಆರೋಪಿಸಿದರು. ಮಡಿಕೇರಿಯಲ್ಲಿ ಫೆಬ್ರವರಿ 11 ನಡೆಯುವ ಹೋರಾಟದಲ್ಲಿ ಕಾಫಿ ವರ್ಕ್ಸ್ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಿದೆ ಎಂದರು. ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ನ ಭಾಗವಾಗಿರತಕ್ಕಂಥ ಏನು ಕಾಫಿ ಕ್ಯೂರಿಂಗ್ ವಿಭಾಗಗಳಲ್ಲಿ ಹಲವಾರು ವಿಭಾಗದಲ್ಲಿ ದುಡಿತಾ ಇರತಕ್ಕಂತಹ ಶ್ರಮಜೀವಿಗಳು ಇವತ್ತು ಇಲ್ಲಿ ಸೇರಿ 12ನೇ ತಾರೀಕು ನಡೀತಾ ಇರತಕ್ಕಂಥ ಅಖಿಲ ಭಾರತ ಮುಷ್ಕರದ ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಇಲ್ಲಿಯ ಕಾಫಿ ಕ್ಯೂರಿಂಗ್ ವರ್ಕ್ಸ್ ನ ಎಲ್ಲಾ ಕಾರ್ಮಿಕರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇವತ್ತು ಬಂದವರಿಗೆ. ಬಹುಶಃ ನಾವೆಲ್ಲರೂ ಕೂಡ ದುಡಿಯುವ ವರ್ಗದ ಬೇಡಿಕೆಗಳಾಗಿ ಇರತಕ್ಕಂಥ ಕನಿಷ್ಠ ವೇತನ ಇರಬಹುದು, ಅಥವಾ ಕೆಲಸ ನಡೀತಾ ಇರತಕ್ಕಂಥ ಜಾಗಗಳಲ್ಲಿ ನಡೀತಾ ಇರತಕ್ಕಂಥ ದಬ್ಬಾಳಿಕೆಗಳಿರಬಹುದು, ಅಥವಾ ESI ಇರಬಹುದು, PF ಇರಬಹುದು, ಇವತ್ತಿನ ಕೂಲಿ ವರ್ಧನೆ ಏನು ಸಾಮಗ್ರಿಗಳ ದೈನಂದಿನ ಜೀವನಕ್ಕೆ ಬೇಕಾಗಿರತಕ್ಕಂಥ ಉಪ್ಪಿನಿಂದ ಹಿಡಿದು ಕರ್ಪೂರದವರೆಗಿರತಕ್ಕಂಥ ಪ್ರತಿ ವಸ್ತುಗಳ ಬೆಲೆ ಇವತ್ತು ಅತ್ಯಂತ ದೊಡ್ಡ ರೀತಿಯ ಗಗನಕ್ಕೆ ಇರತಕ್ಕಂಥ ಸಂದರ್ಭದ ಒಳಗಡೆ ನಮಗೆ ನಾವು ದುಡಿತಾ ಇರತಕ್ಕಂಥ ದುಡಿಮೆಗೆ ಸರಿಯಾಗಿರತಕ್ಕಂಥ ಕೂಲಿ ಸಾಲದು ಅನ್ನತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ಹೋರಾಟವನ್ನು ನಡೆಸ್ತಾ ಇದೆ. ಸಿಐಟಿಯು ಜಿಲ್ಲಾಧ್ಯಕ್ಷ AC ಸಾಬು ಈ ಸಂದರ್ಭ ಮಾತನಾಡಿದರು. ಅದೇ ರೀತಿಯಲ್ಲಿ ನಾವು ಯಾತಕ್ಕೋಸ್ಕರ ಸಂಘ ಕಟ್ಟಬೇಕು ಅಂತ ನಮ್ಮ ಮಹಿಳಾ ಮುಖಂಡರು ಕೂಡ ಮಾತನಾಡಿದ್ದಾರೆ. ಅಂದರೆ ಹೆಚ್ಚು ಮಹಿಳೆ ಇದ್ದಾರೆ ಕಾರಣಕ್ಕಾಗಿ ನಾವು ಅವ್ರನ್ನ ಕಟ್ಕೊಂಡು ಬಂದು ಅವರ ಅನುಭವಗಳು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈಗ ನಮ್ಮವ್ರು ಹೇಳಿದ್ರು, ಇವತ್ತು ಗಣರಾಜ್ಯೋತ್ಸವ. ಇವತ್ತು ನಮ್ಮ ದೇಶ ಸ್ವತಂತ್ರವಾಗಿ ಮತ್ತೆ ನಮ್ಮ ದೇಶ ಒಂದು ಅಧಿಕೃತವಾಗಿ ಒಂದು ರಾಷ್ಟ್ರವಾಗಿ ಘೋಷಣೆ ಮಾಡಿದಂತ ದಿನ ಇವತ್ತು. ಪರಮಾಧಿಕಾರಿ ರಾಷ್ಟ್ರ ಈಗ ಅಥವಾ ಸರ್ಕಾರದಿಂದಾಗ್ಲಿ ಅಂತ ಇದ್ರೆ ನಾವು ನಮ್ಮ ಹೋರಾಟ ಮಾಡಿ ಮಗುವತ್ರೆ ಹಾಲು ಅಂತ ಹೇಳ್ತಾರಲ್ಲ, ಹಂಗೆ ನಾವು ಕೇಳಿದ್ರೆ ಮಾತ್ರ, ಹೋರಾಟ ಮಾಡಿದ್ರೆ ಮಾತ್ರ ನಮ್ಮ ಸವಲತ್ತನ್ನ ಪಡ್ಕೋಬಹುದು. ನಾವು ಎಲ್ಲೇ ಹೋಗಿ ಇಲಾಖೆ ಅಥವಾ ಒಂದು ಸಮುದಾಯದಲ್ಲೇ ಹೋಗಿ ನಾವೇನಾದ್ರೂ ಕೇಳ್ಕೋಬೇಕು. ಈಗ ನಾನು ಅಂಗನವಾಡಿ ಕಾರ್ಯಕರ್ತೆಯರ ಪ್ರಧಾನ ಕಾರ್ಯದರ್ಶಿ ಕೊಡಗು ಜಿಲ್ಲೆದು ಅಂತ ಹೋಗಿ ನಾನು DC ಹತ್ರ ನಿಂತ್ಕೊಂಡ್ರೆ ನನ್ನ ಕೆಲಸ ನಾವು ಮಾಡ್ಕೊಡಲ್ಲ. ಆದ್ರೆ ನಾವು ಸಂಘಟಿತರಾಗಿ ಹೋದಾಗ DC ಅಲ್ಲ AC ಅಲ್ಲ ಯಾರೇ ಆದ್ರೂ ಕೂಡ ನಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸ್ತಾರೆ ಅವರು. ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಜಮುನಾ, ಸಿಐಟಿಯು ಇಂಡಸ್ಟ್ರಿಯಲ್ ಏರಿಯಾ ಕಾರ್ಮಿಕ ಘಟಕದ ಅಧ್ಯಕ್ಷ ಮಂಜು, ಕೂಡ್ಲೂರಿಂದ ವಿವಿಧ ಕಾಫಿ ಕ್ಯೂರಿಂಗ್ ವರ್ಕ್ಸ್ನ ಮಹಿಳಾ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಈ ಸಂದರ್ಭ ಪಾಲ್ಗೊಂಡಿದ್ದರು. ದೇಶದ ಐಕ್ಯತೆಗೆ ಕುಟುಂಬ ಜೀವನ ಕಾರಣ. ಹಿಂದೂ ಸಂಗಮದ ಹೊಸ ಮನ್ವಂತರಕ್ಕೆ ಇಂದು ಇಲ್ಲಿ ಸಾಕ್ಷಿಯಾಗಿದೆ. 3 ಅಕ್ಷರಗಳಲ್ಲಿಯೇ ಸಮರ್ಥ ಸತ್ವ ಹೊಂದಿರುವ ಸದೃಢ ದೇಶ ಭಾರತ. ಎಲ್ಲ ಜನರನ್ನ ಮನಸ್ಸನ್ನ ಬೆಸೆಯುವ ಮೂಲಕ ಹಿಂದೂ ಧರ್ಮದ ಅಭಿಮಾನವನ್ನು ಜನರಿಗೆ ತಲುಪಿಸಬೇಕೆಂದು ರಾಷ್ಟ್ರೀಯ ಸ್ವಯಂ ಸೇವಕದ ದಕ್ಷಿಣ ಕರ್ನಾಟಕ ಪ್ರಾಂತ ಸಹ ಕಾರ್ಯವಾಹಕ PS ಪ್ರಕಾಶ್ ಕರೆ ನೀಡಿದ್ದಾರೆ. ಅಂಬತ್ತಿಯಲ್ಲಿ ಹಿಂದೂ ಸಂಗಮ ಆಯೋಜನಾ ಸಮಿತಿ ಆಶ್ರಯದಲ್ಲಿ ಕೊಡವ ಸಮಾಜದಲ್ಲಿ ನಡೆದ ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದವರು, ಶತಮಾನೋತ್ಸವ ಆಚರಿಸುತ್ತಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತಂದ ಕಾರ್ಯ ಯೋಜನೆಯಲ್ಲಿ ಹಿಂದೂ ಸಮಾಜೋತ್ಸವ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅಖಂಡ ಹಿಂದೂ ಸಮಾಜ ದೇಶದಲ್ಲಿ ಹರಿದು ಹಂಚಿ ಹೋಗಿರುವುದನ್ನು ಒಗ್ಗೂಡಿಸುವ ಸಲುವಾಗಿ ಶೋಭಾಯಾತ್ರೆ ನಡೆಸಲಾಗ್ತಾ ಇದೆ. ಹಿಂದೂ ಸಮಾಜದವರು ಜಾತಿ ಭೇದ ಮರೆತು ಸಂಘಟಿತರಾಗಿ ನಾವೆಲ್ಲ ಒಂದು ನಾವೆಲ್ಲ ಮುಂದು ಎನ್ನುವ ಮೂಲಕ
ಯುವಕರ ಪ್ರಜ್ಞೆ ಧರ್ಮದೆಡೆಗೆ ಎಂಬ ಭಾವನೆ ಪ್ರತಿಯೊಬ್ಬರಲ್ಲೂ ಮೂಡಬೇಕು ಎಂದರು. ಎಲ್ಲವೂ ಇತ್ತು ಭಾರತದಲ್ಲಿ. 2000 ವರ್ಷಗಳ ಮೇಲೆ ಹೆಚ್ಚಿನ ವರ್ಷ ನಮ್ಮ ದೇಶದ ಮೇಲೆ ದಾಳಿಗಳು ನಡೆಯಿತು. ಯಾರೆಲ್ಲ ದಾಳಿ ಮಾಡಿದರು? ಹೂಣರು, ಶಕರು, ಗ್ರೀಕರು, ಪಠಾಣರು, ಖಿಲ್ಜಿಗಳು, ಪಾರ್ಸಿಗಳು, ಮೊಘಲರು, ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಬ್ರಿಟಿಷರು, ಸ್ವಾತಂತ್ರ್ಯದ ನಂತರ ಮತ್ತೆ ಚೀನಾ, ಪಾಕಿಸ್ತಾನಿಯರು. 2000 ವರ್ಷಗಳ ಹೆಚ್ಚಿನ ಕಾಲದ ಇತಿಹಾಸ ಭಾರತದ್ದು ಕೇವಲ ಹೋರಾಟದ ಇತಿಹಾಸ ಆಗಿತ್ತು. ಜಗತ್ತಿನ ಯಾವ ದೇಶವೂ ಇಷ್ಟು ಸುದೀರ್ಘವಾದಂತಹ ಹೋರಾಟವನ್ನು ಎದುರಿಸಲೇ ಇಲ್ಲ. ತನ್ನ ಮೇಲೆ 1-2 ವರ್ಷಗಳ 4-5 ವರ್ಷಗಳ ಹೋರಾಟದಲ್ಲಿ ಆ ದೇಶ ತನ್ನ ಸಂಸ್ಕೃತಿಯನ್ನ ನಾಶ ಮಾಡಿಕೊಂಡು ಆಕ್ರಮಣಕಾರಿಗಳ ಮತವನ್ನ ಅವಲಂಬಿಸಿಕೊಂಡು ಜೀವನವನ್ನ ಮಾಡ್ತಾ ಇದೆ. ಆದರೆ ಭಾರತ 2000 ವರ್ಷಗಳ ಹೋರಾಟದಲ್ಲಿ ಒಂದು ದಿನವೂ ಸೋಲಾಗಲಿಲ್ಲ. ಭಾರತ ತನ್ನ ಸ್ವಂತಿಕೆಯನ್ನು ಮರೀಲಿಲ್ಲ, ಸಂಸ್ಕೃತಿಯನ್ನು ಬಿಟ್ಟುಕೊಡಲೇ ಇಲ್ಲ. ಅಂತಹ ಶ್ರೇಷ್ಠವಾದಂತಹ ದೇಶ. ಆದರೆ ಭಾರತದ ಆಕ್ರಮಣದ ಪರಿಣಾಮವಾಗಿ ಭಾರತದ ಜನ ಸ್ವಲ್ಪ ಮಲಗಿದೆ. ಈಗ ತಾನೇ ಹೇಳಿದ ಹಾಗೆ ಹಿಂದೂಗಳು ಅಂತ ಕರೆಸಿಕೊಳ್ಳಿಕ್ಕೆ ಇಷ್ಟ ಇಲ್ಲ. ನಾನು ಯಾರು ಅಂತ ಕೇಳಿದ್ರೆ ಜಾತಿಯಿಂದ ಕರೆಸಿಕೊಳ್ಳಿಕ್ಕೆ ಇಷ್ಟ, ಭಾಷೆಯಿಂದ ಕರೆಸಿಕೊಳ್ಳಿಕ್ಕೆ ಇಷ್ಟ, ಪ್ರಾಂತದಿಂದ ಕರೆಸಿಕೊಳ್ಳಿಕ್ಕೆ ಇಷ್ಟ, ಇಂಥ ದೇವರ ಭಕ್ತ ಅಂತ ಹೇಳಿಕೊಳ್ಳೋದಕ್ಕೆ ಇಷ್ಟ ನಮಗೆ. ಬದಲಾಗಿ ನಾನು ಹಿಂದೂ, ಈ ದೇಶಕ್ಕೆ ಸಂಬಂಧಿಸಿದವ ಅಂತ ಹೇಳುವ ರೀತಿಯಲ್ಲಿ ಕರೆಸಿಕೊಳ್ಳಿಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲದಂತಹ ಪರಿಸ್ಥಿತಿ ಇದೆ. ವಿವೇಕಾನಂದ ಹೇಳಿದರು, 150 ಜನ ಹಿಂದೂ ಯುವಕರನ್ನ ಕೊಡಿ. ಎಂತ ಯುವಕರು ಬೇಕು ನನಗೆ? ಈ ಸಮಾಜಕ್ಕೋಸ್ಕರ ಸರ್ವ ಸಮರ್ಪಣೆ ಮಾಡುವಂತ 150 ಯುವಕರನ್ನ ಕೊಡಿ, ಇಡೀ ದೇಶವನ್ನು ಬದಲಾವಣೆ ಮಾಡ್ತೇನೆ ಅಂತ ಹೇಳಿ 150 ವರ್ಷದ ಹಿಂದೆ ಹೇಳಿ. ಯಾಕೆ ಹೇಳಿದ್ರು ಅಂದ್ರೆ, ಆವತ್ತಿನ ದಿನ ನಮ್ಮ ದೇಶದ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಒಂದು 150 ಜನವು ಸಂಪೂರ್ಣವಾಗಿ ಸಮಾಜಕ್ಕೋಸ್ಕರ ಕೊಡುವಂತ ಹಿಂದೂಗಳು ಇರಲಿಲ್ವಾ ಅಂತ ಹೇಳುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ. ಗಾಂಧೀಜಿಯವರು ಭಾಷಣ ಮಾಡ್ತಾ ಹೇಳ್ತಿದ್ರಂತೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಿದ್ರೆ ಹಿಂದೂಗಳು ಮತ್ತು ಮುಸಲ್ಮಾನರು ಒಟ್ಟಾಗಬೇಕು. ಸರಿ, ನಮ್ದು ಒಪ್ಪಿಗೆ ಇದೆ, ಒಟ್ಟಾಗಲೇಬೇಕು. ಆದ್ರೆ ಅವ್ರು ಹೇಳ್ತಿದ್ದ ಕಾರಣ ಯಾವುದು ಅಂದ್ರೆ, ಈ ದೇಶದಲ್ಲಿ ಹಿಂದೂಗಳು ಅಂದ್ರೆ ಹೇಡಿಗಳು, ಮುಸಲ್ಮಾನರು ಅಂದ್ರೆ ಗುಂಡಗಳು, ಅವರಿಬ್ಬರು ಸೇರಿದರೆ ಮಾತ್ರ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಿಂದೂಗಳನ್ನು ಹೇಡಿಗಳು ಅಂತ ಕರೆಯುವಂತಹ ಸ್ಥಿತಿ ಕಳೆದ ಒಂದು 100 ವರ್ಷದ ಹಿಂದೆ ಇಲ್ಲಿತ್ತು. ಈ ದೇಶದ ಒಬ್ಬ ಪ್ರಮುಖ ರಷ್ಯಾ ದೇಶಕ್ಕೆ ಹೋಗಿದ್ದ. ಅದೇ ರೀತಿ ಇವತ್ತು ನಾವೇನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ, ಇದಕ್ಕೆ ಕಾರಣೀಭೂತವಾಗಿರುವಂತದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100ನೇ ವರ್ಷ ತುಂಬಿರುವಂಥದ್ದು. ಈ 100ನೇ ವರ್ಷ ತುಂಬಿದಾಗ ದೇಶದಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನ ಸಂಘ ಹಮ್ಮಿಕೊಂಡಿತು. ಅದರಲ್ಲಿ ದೇಶವಾಸಿಗಳನ್ನ ಸೇರಿಸಿ, ಊರಿನ ಗಣ್ಯರನ್ನ ಸೇರಿಸಿ ಈ ರೀತಿಯ ಹಿಂದೂ ಸಂಗಮವನ್ನ ಮಾಡಬೇಕು, ಹಿಂದೂ ಸಮಾಜೋತ್ಸವಗಳನ್ನ ಮಾಡಬೇಕು, ದೇಶದಾದ್ಯಂತ ಮಾಡಬೇಕು ಎನ್ನುವಂಥದ್ದು ಸಂಘದ ಯೋಜನೆ. ಆ ಪ್ರಕಾರ ಇವತ್ತು ನಮ್ಮ ದೇಶದಲ್ಲಿ ಈ ಒಂದು 2-3 ತಿಂಗಳಲ್ಲಿ 70,000 ಕಡೆಗಳಲ್ಲಿ ಹಿಂದೂ ಸಂಗಮ ನಡೀತಾ ಇದೆ. ಕೊಡವ ಸಮಾಜದ ಅಧ್ಯಕ್ಷ ಐನಂಡ ಪ್ರಕಾಶ್ ಮಾತನಾಡಿ, ಜನಸಾಮಾನ್ಯರು ಹಿಂದುತ್ವದ ಜಾಗೃತಿ ಮತ್ತು ದೇಶಭಕ್ತಿ ಹೊಂದುವಂತಾಗಬೇಕು. ಭಾರತ ಈಗಾಗಲೇ ಸಾಮಾಜಿಕವಾಗಿ ಸಂಪನ್ನತೆ ಹೊಂದಿದ್ದು ಸಂರಕ್ಷಿತ ರಾಷ್ಟ್ರವಾಗಿದೆ. ಜೊತೆಗೆ ಸಾಮರಸ್ಯದ ಭಾವ ಹೊಂದಿದೆ. ಹಿಂದೂ ಸಮಾಜದ ಸಂಘಟನೆ ಸ್ವಾವಲಂಬಿ, ಸಂಸ್ಕಾರಯುಕ್ತ ಮತ್ತು ಸಾಮರಸ್ಯಯುಕ್ತ ಸಮಾಜವೊಂದ ನಿರ್ಮಾಣ ಮಾಡುವ ಕಾರ್ಯದಲ್ಲಿ ನಿರತರಾಗಿರಬೇಕೆಂದರು. ಚೌಡೇಶ್ವರಿ ದೇವಸ್ಥಾನ ಸಮಿತಿ ಅಧ್ಯಕ್ಷ HK ಶ್ರೀನಿವಾಸ್ ಮಾತನಾಡಿ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಕೆಲವರು ಹಿಂದೂ ಅಂತ ಹೇಳೋಕೆ ಹಿಂದೆ ಸರಿತಾರೆ. ಹಿಂದೂ ಸಮುದಾಯದಲ್ಲಿರುವವರಿಗೆ ಹಿಂದೂ ಅಂತ ಹೇಳೋಕೆ ಭಯ ಯಾಕೆ ಅಂತ ಪ್ರಶ್ನೆ ಮಾಡಿದರು. ಮೆರವಣಿಗೆ ಅಂಬತ್ತಿ ಪಟ್ಟಣದ ಪ್ರಮುಖ ರಸ್ತೆ ಉದ್ದಕ್ಕೂ ಸಂಚರಿಸಿ ಕೊಡವ ಸಮಾಜದವರೆಗೂ ಸಾಗಿ ಬಂತು. ವಿವಿಧ ಭಜನಾ ನೃತ್ಯ, ದುಡಿಕೊಟ್ಟು ಪಾಠ್, ಭಾರತ ಮಾತೆಗೆ ಪುಷ್ಪಾರ್ಚನೆ ಸಲ್ಲಿಸಿ ದೀಪ ಪ್ರಜ್ವಲನೆಗೈಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭ ಸ್ವಾಗತ ನೃತ್ಯ, ಚಂಡೆ ವಾದ್ಯ, ದುಡಿಕೊಟ್ಟು ಪಾಠ್, ಕೊಡವ ವಾಲಗ, ಚೀನಿ ದುಡಿ, ಬಳಕಾಟ್, ಭಜನಾ ನೃತ್ಯ ಪ್ರದರ್ಶನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಅಯ್ಯಪ್ಪ ದೇವಸ್ಥಾನ ಸಮಿತಿ ಅಧ್ಯಕ್ಷ ಕುಟ್ಟಂಡ ಸಂಜು, ಕಾವಾಡಿ ಭಗವತಿ ದೇವಸ್ಥಾನದ ಅಧ್ಯಕ್ಷ ಮುಕ್ಕಾಟಿರ ನಾಚಪ್ಪ, ಮುತ್ತಪ್ಪ ದೇವಸ್ಥಾನದ ಸಮಿತಿ ಅಧ್ಯಕ್ಷ CK ರವಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.
ಬೆಳ್ಳಂಬೆಳಗ್ಗೆ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಟರ್ಫ್ ಮೈದಾನದಲ್ಲಿ 100ಕ್ಕೂ ಅಧಿಕ ಮಂದಿ ಸೇರಿದ್ರು. ಮೂಡಣದಲ್ಲಿ ಆಗ ತಾನೇ ಒಂದಿಷ್ಟು ಬೆಳಗು ಮೂಡುವ ವೇಳೆಗೆ ಕೊರಿತಾ ಇದ್ದ ಚಳಿಯ ನಡುವೆಯೂ ಯೋಗಪಟುಗಳು ಸೂರ್ಯ ನಮಸ್ಕಾರಕ್ಕೆ ಮೊದಲಾದ್ರು. ರಥಸಪ್ತಮಿ ಪ್ರಯುಕ್ತ 108 ಸೂರ್ಯ ನಮಸ್ಕಾರಗಳನ್ನು ಮಾಡುವ ಹೊತ್ತಿಗಾಗಲೇ ಕತ್ತಲು ಮರೆಯಾಗಿ ಬೆಳಕು ಮೂಡಿತು. ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಹಾಗೂ ಹಿರಿಯ ವಕೀಲ ಕೆಎಸ್ ಕವನ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ಮಾತ್ರವಲ್ಲದೆ ಸ್ವತಃ ಅವರು ಸಾಮೂಹಿಕ ಸೂರ್ಯ ನಮಸ್ಕಾರದಲ್ಲಿ ಭಾಗಿಯಾದರು. ಬಾಲಭವನ, ಪತಂಜಲಿ ಯೋಗ ಶಿಕ್ಷಣ ಕೇಂದ್ರ, ಯೋಗ ಭಾರತಿ ಮತ್ತು ಯೋಗ ಸಂಧ್ಯಾ, ವಿದ್ಯಾಭವನ, ಪ್ರಣವ ಯೋಗ ಕೇಂದ್ರ, ಮಾರ್ನಿಂಗ್ ಸ್ಟಾರ್ಸ್ ಮ್ಯಾನ್ಸ್ ಕಾಂಪೌಂಡ್ನ 107 ಮಂದಿ ಸಾಮೂಹಿಕ ಸೂರ್ಯ ನಮಸ್ಕಾರದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. 7 ವರ್ಷ ವಯಸ್ಸಿನ ಚಿಣ್ಣರಿಂದ ಹಿಡಿದು 70 ವರ್ಷ ವಯಸ್ಸಿನ ಹಿರಿಯರು ಅಲ್ಲಿದ್ದರು. ಯೋಗ ಶಿಕ್ಷಕ ಕೆಕೆ ಮಹೇಶ್ ಕುಮಾರ್ ಇಡೀ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಸುಧಾಕರ್, ಮಾರ್ನಿಂಗ್ ಸ್ಟಾರ್ಸ್ ತಂಡದ ಯೋಗೇಶ್, ಪ್ರಣವ ಯೋಗ ಕೇಂದ್ರದ ಶಿಲ್ಪಾ ರೈ, ಯೋಗ ಸಂಧ್ಯಾದ ಸವಿತಾ ಅಶೋಕ್, ಯೋಗ ಭಾರತೀಯ ಮಮತಾ ಮಹೇಶ್, ನಗರಸಭೆ ಸದಸ್ಯರಾದ ಅನಿತಾ ಪೂವಯ್ಯ, ಚಂದ್ರಶೇಖರ್, ಸಬಿತಾ, ಆರೋಹಣ ಕೊಡಗು ತಂಡದ ಸುಧೀರ್, ಯೂತ್ ಹಾಸ್ಟೆಲ್ ಉಪಾಧ್ಯಕ್ಷ ಸುರೇಶ್ ಪಾಲ್ಗೊಂಡಿದ್ದರು. ಓಂ ಭ್ರಾಂ ಹಿರಣ್ಯಗರ್ಭಾಯ ನಮಃ, ಖಗಾಯ ನಮಃ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ. ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ. ವಿರಾಜಪೇಟೆಯ ಮಗ್ಗುಲ ಗ್ರಾಮದ ನಿವಾಸಿ ಸಮಾಜ ಸೇವಕ ಹಲವಾರು ಬಡ ರೋಗಿಗಳ ಅನಾರೋಗ್ಯದ ಸಮಯದಲ್ಲಿ ಸರ್ಕಾರದ ವತಿಯಿಂದ ಬಡವರಿಗೆ ಸಿಗೋ ಸವಲತ್ತುಗಳನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡಿಸಲು ನೆರವಾಗುವ ಅತ್ಯಂತ ಸರಳ ಸ್ವಭಾವದ ವ್ಯಕ್ತಿ ಚೋಕಂಡ ಸಂಜು ಸುಬ್ಬಯ್ಯ. ಇವರು ರಾಜ್ಯದ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಮುಖ್ಯ ವೈದ್ಯರ ಜೊತೆಗೆ ಸಂಪರ್ಕ ಮಾಡಿ ಖಾಸಗಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಯನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡಿಸಿ ಯಶಸ್ವಿಯಾಗಿದ್ದಾರೆ. ಆದ್ದರಿಂದ ವಿರಾಜಪೇಟೆ ನೆಹರು ನಗರದ ವತಿಯಿಂದ ನಡೀತಾ ಇರುವ ಕ್ರಿಕೆಟ್ ಪಂದ್ಯದ ವೇಳೆ ಸಂಜು ಸುಬ್ಬಯ್ಯ ಅವರನ್ನು ಸನ್ಮಾನ ಮಾಡಿ ಗೌರವಿಸಲಾಯಿತು. ವಿರಾಜಪೇಟೆ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರು ಸಂಜು ಸುಬ್ಬಯ್ಯ ಅವರನ್ನು ಸನ್ಮಾನ ಮಾಡಿದರು. ಈ ಸಂದರ್ಭ ವಿರಾಜಪೇಟೆ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರಾದ ಎಸ್ಎಚ್ ಮತೀನ್, ಮೊಹಮ್ಮದ್ ರಾಫಿ, ಬೆಂದಿ ಆಗಸ್ಟಿನ್, ಜಿಲ್ಲಾ ಅಲ್ಪಸಂಖ್ಯಾತ ಅಧ್ಯಕ್ಷರಾದ ಹನೀಫ್, ವಿರಾಜಪೇಟೆ ಪುರಸಭೆ ನಾಮನಿರ್ದೇಶಿತ ಸದಸ್ಯರಾದ ಆತಿಫ್ ಮನ್ನಾ ಸೇರಿದಂತೆ ಕ್ರಿಕೆಟ್ ಟೂರ್ನಮೆಂಟ್ನ ಆಯೋಜಕರು ಪಾಲ್ಗೊಂಡಿದ್ದರು. ನಂಜರಾಯಪಟ್ಟಣ ಸರ್ಕಾರಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ 2025-26ನೇ ಸಾಲಿನ ಗ್ರಾಮೀಣ ಕ್ರೀಡಾಕೂಟದ ಸಮಾರೋಪ ಸಮಾರಂಭ ನಡೆಯಿತು. 2 ದಿನಗಳು ನಡೆದ ವಿವಿಧ ಕ್ರೀಡಾಕೂಟಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಪಾಲ್ಗೊಂಡು ಸಂಭ್ರಮಿಸಿದ್ರು. ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ನಂಜರಾಯಪಟ್ಟಣ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಸಿಎಲ್ ವಿಶ್ವ ಗಣರಾಜ್ಯೋತ್ಸವ ಅಂಗವಾಗಿ ಶುಭ ಕೋರಿದ್ರು. ವಿದ್ಯಾರ್ಥಿಗಳು ಸಂವಿಧಾನದ ಆಶಯಗಳನ್ನು ಅರಿತುಕೊಳ್ಳಬೇಕಿದೆ, ಮಹನೀಯರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಿದೆ. ಕ್ರೀಡಾಕೂಟಗಳಿಗೆ ಹೆಸರಾದ ನಂಜರಾಯಪಟ್ಟಣ ಯಾವುದೇ ಒಂದು ಧರ್ಮ ಜಾತಿಗೆ ಸೀಮಿತವಾದ ಕ್ರೀಡಾಕೂಟ ಹಮ್ಮಿಕೊಳ್ಳದೆ ಸರ್ವ ಧರ್ಮೀಯರ ಸಮುದಾಯದವರ ಸಮ್ಮಿಲನಕ್ಕೆ ಸಾಕ್ಷಿಯಾಗುವ ಚಟುವಟಿಕೆಗಳನ್ನು ಇದುವರೆಗೆ ಹಮ್ಮಿಕೊಳ್ಳುತ್ತಾ ಬರುವ ಮೂಲಕ ಸಾಮರಸ್ಯ ಮಹತ್ವವನ್ನು ಸಾರ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿನಲ್ಲಿ ದಾನಿಗಳ ಪಾತ್ರ ಪ್ರಮುಖವಾಗಿದೆ ಎಂದರು. ಇಲ್ಲಿ ಎಲ್ಲಾ ಧರ್ಮೀಯರು ಸೇರ್ತಾರೆ. ಇಲ್ಲಿ ನಂಜುಂಡೇಶ್ವರ ಯುವಕ ಸಂಘದ ವತಿಯಿಂದ ನಾವು ನೋಡಿದ ಮಟ್ಟಿಗೆ ನಾನು ಒಂದು 10 ವರ್ಷ ಅನೇಕ ಕ್ರೀಡಾಕೂಟವನ್ನು ಮಾಡ್ಕೊಂಡು ಬಂದೆ. ಕೆಸರುಗದ್ದೆ ಕ್ರೀಡಾಕೂಟ, ಗ್ರಾಮೀಣ ಕ್ರೀಡಾಕೂಟ ಸುಮಾರು ನಡ್ಕೊಂಡು ಬಂದ. ಕ್ರಿಕೆಟ್ ಇರ್ಬೋದು, ವಾಲಿಬಾಲ್, ಥ್ರೋಬಾಲ್, ಯುವಜನ ಮೇಳಗಳನ್ನು ಕೂಡ ನಡ್ಕೊಂಡು ಬಂದ. ಈಗ ನನ್ನ ಸ್ನೇಹಿತ ಮ್ಯಾಥ್ಯೂ ಅವರು ಕೂಡ ಸುಮಾರು 5 ವರ್ಷದಿಂದ ಅವರು ಕೂಡ ಇಲ್ಲಿ ವಿನೂತನ ಕಾರ್ಯಕ್ರಮ ಒಂದಲ್ಲ ಒಂದು ರೀತಿಯಲ್ಲಿ ಯುವಕ ಸಂಘ ಕ್ರೀಡಾಕೂಟ ನಡೆಯುವಂತ ಒಂದು ಊರಿದು. ಇದು ಕ್ರೀಡೆಗಳ ಊರು ಅಂತ ಹೇಳಿದ್ರೆ ಕೊಡಗುನ ಕರ್ನಾಟಕದಲ್ಲಿ ಕಾಶ್ಮೀರ ಅಂತ ಕರೀತಾರೆ. ಇದು ಕ್ರೀಡೆಯ ಊರು, ನಮ್ಮ ಊರು ನಂಜರಾಯಪಟ್ಟಣ.
ಎಲ್ಲಾದ್ರೂ ಸರ್ವ ಜನಾಂಗದವರು ಸೇರುವಂತ ಕ್ರೀಡೆ ಎಲ್ಲಾರು ಸುತ್ತಮುತ್ತಲಿದೆ ನಂಜಾಪಣ್ಣಲ್ಲಿ ಬಿಟ್ರೆ ಇನ್ನು ಎಲ್ಲಿ ಸೇರಲ್ಲ. ಅಲ್ಲೆಲ್ಲ ನೋಡಿದ್ರೆ ನೀವು ನೋಡ್ತಿದ್ದೀರಾ, ಕೊಡವ ಕಪ್ ಇರ್ಬೋದು, ಗೌಡ ಕಪ್ಪು, ಮುಸ್ಲಿಂ ಕಪ್ ಇರ್ಬೋದು, ಮುಗೇರ ಕಪ್ಪು, ಕ್ರಿಶ್ಚಿಯನ್ ಕಪ್ಪು, ಇನ್ನು ಎಲ್ಲಾ ಕಪ್ಪುಗಳು ಆಗಿ ಅವರವರ ಜನಾಂಗದವರು ಸೇರುವಂತ ವೇದಿಕೆ ಮಾತ್ರ ಕ್ರಿಯೇಟ್ ಆಗ್ತಿದೆ ಕೊಡಗಿನಲ್ಲಿ. ಆದ್ರೆ ಇವತ್ತು ನೋಡಿ, ಕಾರ್ಯಕ್ರಮದಲ್ಲಿ ಸಿಎಲ್ ವಿಶ್ವ, ಟಿಕೆ ಸೋಮನ್, ಟಿಕೆ ರಘು, ಸಚಿನ್ ನಿಂಬಾಳ್ಕರ್, ಹಡ್ಡಳ್ಳಿ ರುದ್ರಪ್ಪ, ರೇಣುಕಾ ಪ್ರೇಮಾನಂದ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ನಂಜರಾಯಪಟ್ಟಣ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಕುಸುಮ, ಸದಸ್ಯೆ ಸಮೀರಾ, ಎಸ್ಟಿಎಂಸಿ ಅಧ್ಯಕ್ಷೆ ಶ್ರುತಿ, ಹಳೆ ವಿದ್ಯಾರ್ಥಿಗಳು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಚಟ್ಟಳ್ಳಿಯ ಸೈಂಟ್ ಸಬಾಸ್ಟಿನ್ ಚರ್ಚ್ ವಾರ್ಷಿಕೋತ್ಸವವನ್ನು ಸಂಪ್ರದಾಯಬದ್ಧವಾಗಿ ವಿಜೃಂಭಣೆಯಿಂದ ನಡೆಸಲಾಯಿತು. ಸಂಜೆ 5 ಗಂಟೆಗೆ ವಲಯ ಗುರುಗಳಾದ ಡೊಮಿನಿಕ್ ಜೇಮ್ಸ್ ಹಾಗೂ 9 ಧರ್ಮಗುರುಗಳ ಮುಂದಾಳತ್ವದಲ್ಲಿ ದೇವಾಲಯದಲ್ಲಿ ಧಾರ್ಮಿಕ ಬಲಿಪೂಜೆಯನ್ನು ನೆರವೇರಿಸಲಾಯಿತು. ಧಾರ್ಮಿಕ ಕನ್ಯಾಸ್ತ್ರೀಯರು ಹಾಗೂ ಹತ್ತಿರದ ಚರ್ಚ್ಗಳಿಂದ ಆಗಮಿಸಿದ ಕ್ರೈಸ್ತ ಬಾಂಧವರು ಹಬ್ಬದ ಆಚರಣೆಯಲ್ಲಿ ಪಾಲ್ಗೊಂಡರು. ಬಲಿಪೂಜೆಯ ಬಳಿಕ ಸಂತರ ಭವ್ಯ ತೇರು ಮೆರವಣಿಗೆ ಹಾಗೂ ಸಾಮೂಹಿಕ ಹಾಡು ಹಾಗೂ ಪ್ರಾರ್ಥನೆಯ ಮೂಲಕ ಚಟ್ಟಳ್ಳಿ ಪಟ್ಟಣದಿಂದ ದೇವಾಲಯದವರೆಗೆ ಮೆರವಣಿಗೆ ನಡೆಯಿತು. ನಂತರ ಪರಮಪ್ರಸಾದದ ಭವ್ಯ ಆಶೀರ್ವಾದದೊಂದಿಗೆ ಧಾರ್ಮಿಕ ಕಾರ್ಯಗಳು ಮುಗಿದು ಸಾಮೂಹಿಕ ಭೋಜನ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಎಲ್ಲ ಕಾರ್ಯಕ್ರಮಗಳನ್ನು ಚಟ್ಟಳ್ಳಿ ಚರ್ಚ್ನ ಧರ್ಮಗುರುಗಳಾದ ಜೆರಾಲ್ಡ್ ಸ್ವೀಕೇರ ಹಾಗೂ ಪಾಲನಾ ಸಮಿತಿಯ ಮುಂದಾಳತ್ವದಲ್ಲಿ ನಡೆಸಲಾಯಿತು. ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೇ. ಒಂದೇ ಮನಸ್ಸಿನಿಂದಲೂ ಒಂದೇ ಉದ್ದೇಶದಿಂದಲೂ ನೀವು ಐಕ್ಯಮತ್ಯದಿಂದ ಬಾಳಿರಿ. ಮಾಡಬೇಡಿ. ಕ್ರಿಸ್ತ ಯೇಸುವನ್ನು ಪ್ರಾರಂಭದಿಂದ ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠಾಪಿಸಿರಿ. ನಿಮ್ಮಲ್ಲಿರುವ ದೇವಾಲಯ ಕರೆಯುತ್ತಿದೆ, ದೇವಾಲಯ ಕರೆಯುತ್ತಿದೆ. ಚಟ್ಟಳ್ಳಿ ಹಬ್ಬದ ಭಾಗವಾಗಿ ನಮ್ಮ ಹಿತೈಷಿಗಳಾಗಿ ಅವರು ಬರ್ತಾರೆ. ಇಂದು ಹಬ್ಬದ ದಿನದಂದು ನಾನು ಶುಭವನ್ನು ಕೋರುವನಾಗಿದ್ದೇನೆ. ನಮಗೆ ಉತ್ತೇಜನ ನೀಡಲು ನಮ್ಮ ವಿಚಾರಣೆಯ ಪಾಲನಾ ಸಮಿತಿ ಇದೆ. ಅವರೆಲ್ಲರೂ ಕೈ ಜೋಡಿಸಿ ಚೆನ್ನಾಗಿ ದುಡಿಯುತ್ತಾರೆ. ಆದ್ದರಿಂದ ಈ ಹಬ್ಬ ಅವರ ಮುಂದಾಳತ್ವದಲ್ಲಿ ಸುಸೂತ್ರವಾಗಿ ನಡೆಯುತ್ತದೆ. ವಿದ್ಯಾರ್ಥಿ ಬದುಕಿನಲ್ಲಿ ಶಿಸ್ತನ್ನು ಮೈಗೂಡಿಸಿಕೊಂಡರೆ ಉತ್ತಮ ಪ್ರಜೆಯಾಗಲು ಸಾಧ್ಯ ಅಂತ ಕುಂಜಿಲ ಗ್ರಾಮದ ನಿವೃತ್ತ ಯೋಧ ಮೊಯ್ದು ಕುಂಜಿ ಹೇಳಿದ್ದಾರೆ. ನಾಪಕ್ಲು ಬಳಿಯ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಜಿಲ ಗ್ರಾಮದ ಕೆಪಿ ಬಾಣೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಿದ್ದ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬ ಮನುಷ್ಯನಿಗೆ ವಿದ್ಯಾರ್ಥಿ ಜೀವನವೆಂದರೆ ಬಹಳ ಮುಖ್ಯ. ಕಲಿಕೆಯೊಂದಿಗೆ ಶಿಸ್ತು, ಸಂಯಮ ಅಳವಡಿಸಿಕೊಂಡರೆ ದೇಶದಲ್ಲಿ ಉತ್ತಮ ಪ್ರಜೆಯಾಗಲು ಸಾಧ್ಯ. ವಿದ್ಯಾರ್ಥಿಗಳು ತಮ್ಮ ಬದುಕಿನಲ್ಲಿ ಇದನ್ನು ಅಳವಡಿಸಿಕೊಳ್ಳಬೇಕೆಂದು ಕಿವಿ ಮಾತು ಹೇಳಿದರು. ನಮ್ಮ ದೇಶದ ಎಲ್ಲ ಚಟುವಟಿಕೆಗಳು ಸಂವಿಧಾನ ಪೀಠಿಗೆ ಅವತರಿಸಿದಂಥ ಆ ಪುಟ್ಟ ಮಗುದು ಒಂದು ಟ್ಯಾಲೆಂಟ್ ನೋಡಿದರೆ ನಮಗೆ ಒಳ್ಳೆ ಖುಷಿ ಆಯಿತು. ಅದೇ ಥರ ನೀವು ಓದಿ ಮುಂದೆ ಒಳ್ಳೆ ಪ್ರಜೆಯಾಗಬೇಕು. ದೇಶವನ್ನು ಒಳ್ಳೆಯ ಗಣರಾಜ್ಯೋತ್ಸವ ಆಚರಿಸುವ ವೇಳೆಯಲ್ಲಿ ನಾವು ಒಂದು ತೀರ್ಮಾನಕ್ಕೆ ಬರಬೇಕು. ನಮ್ಮ ದೇಶವನ್ನು ಪ್ರಪಂಚದಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಒಳ್ಳೆಯ ಪ್ರಜೆಯಾಗಬೇಕು. ಅದಕ್ಕೆ ನಾವು ಶಾಲಾ ಸಮಯದಲ್ಲಿ ಒಳ್ಳೆಯ ಕಲಿಕೆ, ಅಧ್ಯಾಪಕರು ಏನು ಕಲಿಸಿಕೊಡ್ತಾರೆ ಅದನ್ನು ಗಮನದಲ್ಲಿಟ್ಟು ಸರಿಯಾಗಿ ಕಲಿತು ಮುಂದೆ ದೇಶದ ಒಳ್ಳೆಯ ಪ್ರಜೆಯಾಗಿ ದೇಶಕ್ಕೆ ಒಳ್ಳೆಯ ಪ್ರಜೆ ಆಗಬೇಕು.
ಅದನ್ನು ನಾವು ಇವತ್ತು ಪಣ ತೊಡಬೇಕು. ಗಣರಾಜ್ಯೋತ್ಸವ ಆಗಲಿ, ಸ್ವತಂತ್ರ ದಿನಾಚರಣೆ ಆಗಲಿ, ನಮಗೆ ನಮ್ಮ ದೇಶದ ಬಗ್ಗೆ, ಅಭಿಮಾನದ ಬಗ್ಗೆ ಅದನ್ನು ಪುನಃ ಕಳಿಸ್ತಾ ನಮಗೆ ಯೋಚನೆಯನ್ನು ಬರ್ತಾ ಇರುತ್ತದೆ. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ವಹಿಸಿ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ಸಫಿ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಉತ್ತಮ ಪ್ರಜೆಗಳಾಗಿ ದೇಶವೊಂದ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಬೇಕೆಂದು ತಿಳಿಸಿದರು. ಶಾಲೆಯ ಶಿಕ್ಷಕಿ ಪವಿತ್ರ ದಿನದ ಮಹತ್ವದ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಉತ್ತಮ ಅಂಕ ಹಾಗೂ ಹಾಜರಾತಿ ಪಡೆದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನಗಳನ್ನು ವಿತರಣೆ ಮಾಡಿದರು. ಬಳಿಕ ಗಣರಾಜ್ಯೋತ್ಸವದ ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಂದ ನಡೆದ ಭಾಷಣ, ಕವಾಯತು ಸೇರಿದಂತೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ನೋಡುಗರ ಗಮನ ಸೆಳೆಯಿತು. ಈ ಸಂದರ್ಭ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಮೊಹಮ್ಮದ್ ಹಾಜಿ, ಶಾಲೆಯ ಎಸ್ಟಿಎಂಸಿ ಉಪಾಧ್ಯಕ್ಷರಾದ ಅಫೀಲ್, ಶಾಲೆಯ ಮುಖ್ಯ ಶಿಕ್ಷಕಿ ಸವಿತಾ, ಎಸ್ಟಿಎಂಸಿ ಸದಸ್ಯರು, ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯ ಅಶ್ರಫ್, ಪೋಷಕರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಶಿಕ್ಷಕ ಗಣೇಶ್, ಮುಖ್ಯ ಶಿಕ್ಷಕಿ ಸವಿತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ದಾಪಕ್ಲೋ. ದಾಪಕ್ಲೋ ಸಮೀಪದ ಹಳೆ ತಾಲೂಕು ಅಂಗನವಾಡಿ ಕೇಂದ್ರದಲ್ಲಿ 77ನೇ ವರ್ಷದ ಗಣರಾಜ್ಯೋತ್ಸವ ಆಚರಣೆಯಿಂದ ವಿಜೃಂಭಣೆಯಿಂದ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ದಾಪಕ್ಲೋ ಗ್ರಾಮ ಪಂಚಾಯಿತಿ ಸದಸ್ಯ ಅರುಣ್ ಬೇಬಾ ವಹಿಸಿ ಗಣರಾಜ್ಯೋತ್ಸವದ ಬಗ್ಗೆ ತಮ್ಮ ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು. ಕೊಳಕೇರಿ ದವಸ ಭಂಡಾರದ ಅಧ್ಯಕ್ಷ ಕುಂಡ್ಯೋಳಂಡ ರಮೇಶ್ ಮುದ್ದಯ್ಯ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯಿಂದ ವ್ಯಕ್ತಪಡಿಸಿದರು. ಮುಖ್ಯ ಅತಿಥಿ ಮುಂಡಂಡ ಕವಿತಾ ಅಯ್ಯಣ್ಣ ಅವರು ಮಾತನಾಡಿ, ಶಿಕ್ಷಕರೊಂದಿಗೆ ಪೋಷಕರು ಸಹಕರಿಸಬೇಕು. ಮಕ್ಕಳೊಂದಿಗೆ ಪೋಷಕರು ಮನೆಯಲ್ಲಿ ಪ್ರತಿದಿನ ಅರ್ಧ ಗಂಟೆಯ ಕಾಲವಾದರೂ ಪಾಠ ಹೇಳಿಕೊಡಬೇಕೆಂದರು. ದಾಪಕ್ಲು ಪೊಂಬಕ್ಕಡ ಕೂಟದ ಅಧ್ಯಕ್ಷೆ ಬಾಳೆಯಡ ನಿಶಾ ಮೇದಪ್ಪ ಮಾತನಾಡಿ, ಸಂವಿಧಾನದ ಬಗ್ಗೆ ಹಾಗೂ ಪುಟಾಣಿ ಮಕ್ಕಳ ಕಾರ್ಯಕ್ರಮವನ್ನು ನೋಡಿ ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಅಜ್ಜಿಮುಟ್ಟ ಅಂಗನವಾಡಿ ಶಿಕ್ಷಕಿ ಸುಜಾತ, ತಾಲೂಕು ಸ್ತ್ರೀ ಶಕ್ತಿ ಗುಂಪಿನ ಕಾರ್ಯದರ್ಶಿ ಅನಿತಾ, ಸ್ತ್ರೀ ಶಕ್ತಿ ಗುಂಪಿನ ಅಧ್ಯಕ್ಷೆ ಬಪ್ಪಂಡ ಯಶೋಧ, ಮಕ್ಕಳ ಪೋಷಕರು, ಸ್ತ್ರೀ ಶಕ್ತಿ ಗುಂಪಿನ ಸದಸ್ಯರು, ಸಾರ್ವಜನಿಕರು, ಶಿಕ್ಷಕರಾದ ಸಫ್ರೀನಾ, ಸುಜಾತ, ಸಹಾಯಕಿ ಮಮತಾ ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲೋ. ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಸಮೀಪದ ತಪೋಕ್ಷೇತ್ರ ಮನೆಹಳ್ಳಿ ಮಠದ ಆರಾಧ್ಯ ದೇವತೆ ತಪೋವನೇಶ್ವರಿ ದೇವಿಯ 19ನೆಯ ಪ್ರತಿಷ್ಠಾಪನಾ ವರ್ಧಂತಿ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಪ್ರತಿ ವರ್ಷದಂತೆ ಈ ವರ್ಷವೂ ರಥಸಪ್ತಮಿಯ ಶುಭ ದಿನದಂದು ಬೆಂಗಳೂರಿನ ಜ್ಞಾನೇಶ್ವರಿ ಅಮ್ಮನವರ ನೇತೃತ್ವದಲ್ಲಿ ಬೆಳಗಿನಿಂದಲೇ ತಪೋಕ್ಷೇತ್ರದಲ್ಲಿರುವ ತಪೋವನೇಶ್ವರಿ ದೇವಿಗೆ ಅಭಿಷೇಕ, ಅರ್ಚನೆ ಸೇರಿದಂತೆ ವಿಶೇಷ ಪೂಜೆ ನಡೆಯಿತು. ಮಹಾಮಂಗಳಾರತಿ ಬಳಿಕ ಪ್ರಸಾದ ವಿನಿಯೋಗ ನೆರವೇರಿತು.
ಸಂದರ್ಭ ಕ್ಷೇತ್ರದ ಮಹಾಂತ ಶಿವಲಿಂಗ ಸ್ವಾಮೀಜಿಯವರು ಮಾತನಾಡಿ, ಕಳೆದ 19 ವರ್ಷಗಳಿಂದ ಜ್ಞಾನೇಶ್ವರಿ ಎಂಬ ಚಾಚು ತಪ್ಪದೆ ದೇವಿಯ ಸೇವೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷ ರಥಸಪ್ತಮಿಯ ಶುಭ ದಿನದಂದು ದೇವಿ ಪ್ರತಿಷ್ಠಾಪನೆಯ ವರ್ಧಂತಿ ನಡೆಸಲಾಗುತ್ತೆ ಎಂದರು. ಮತ್ತು ನಾಡಿನ ಎಲ್ಲ ಭಕ್ತಾದಿಗಳಿಗೆ ರಥಸಪ್ತಮಿಯ ಶುಭಾಶಯಗಳನ್ನು ತಿಳಿಸುತ್ತಾ, ರಥಸಪ್ತಮಿಯ ಈ ಶುಭ ದಿನದಂದು ಸೂರ್ಯದೇವನ ಜನ್ಮದಿನ ಅಂತ ಹೇಳಿ ನಾವು ಭಾರತೀಯ ಪರಂಪರೆಯಲ್ಲಿ ಆಚರಣೆಯನ್ನು ಮಾಡ್ತಾರೆ. ಈ ರಥಸಪ್ತಮಿಯ ಶುಭ ದಿವಸ ಶ್ರೀ ಕ್ಷೇತ್ರದಲ್ಲಿ ಆದಿಕಾಲದಿಂದಲೂ ಶ್ರೀ ಕ್ಷೇತ್ರದ ಅಮ್ಮನವರ ಸಾನ್ನಿಧ್ಯ ಇದ್ದರೂ ಕೂಡ ಕಳೆದ 19 ವರ್ಷದಲ್ಲಿ ಅಮ್ಮನವರ ಒಂದು ಸಾನ್ನಿಧ್ಯವನ್ನು ಪುನರ್ ನವೀಕರಣಗೊಳಿಸಿ ಅಮ್ಮನವರ ದೇವಾಲಯ ಮತ್ತು ಅಮ್ಮನವರ ನೂತನ ಬಿಂಬವನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿ ರಥಸಪ್ತಮಿಯ ನಿತ್ಯ ಉದ್ಘಾಟನೆ ಆದಂಥದ್ದಾಯಿತು. ಅಮ್ಮನವರ ಪ್ರತಿಷ್ಠಾಪನಾ ವರ್ಧಂತಿಯನ್ನು ಆಚರಣೆ ಮಾಡ್ತಾ ಬರ್ತಾಗ್ತಾ ಇದೆ. ಬೆಂಗಳೂರಿನ ಶ್ರೀ KU ಜ್ಞಾನೇಶ್ವರಿ ಅಮ್ಮನವರು ಇಂದಿನ ಒಂದು ಪೂರ್ಣ ಸೇವೆಯನ್ನು ಅಮ್ಮನವರಿಗೆ ಸಲ್ಲಿಸಿ ಎಲ್ಲ ಹೆಣ್ಣು ಮಕ್ಕಳನ್ನು ಆಹ್ವಾನ ಕೊಟ್ಟು ಕ್ಷೇತ್ರದ ಎಲ್ಲ ಹೆಣ್ಣು ಮಕ್ಕಳು ಕೂಡ ಕ್ಷೇತ್ರಕ್ಕೆ ಬಂದು ಅಂದಿನ ನಿತ್ಯ ಅಮ್ಮನವರ ದರ್ಶನಾಶೀರ್ವಾದವನ್ನು ಪಡೆದು ಅಮ್ಮನವರ ಒಂದು ಆಶೀರ್ವಾದ ರೂಪವಾದಂತಹ ಒಂದು ಮಡಿಲಕ್ಕಿಯನ್ನು ಪಡೆದು ಅವರ ಒಂದು ತವರು ಮನೆಯ ಒಂದು ಅಮ್ಮನವರ ಆಶೀರ್ವಾದವನ್ನು ಪಡೆಯುವಂತಹ ಒಂದು ಶುಭ ದಿವಸ ಸಂಪ್ರದಾಯ ಕಳೆದ 19 ವರ್ಷದಿಂದ ಅನುಚಾನವಾಗಿ ನಡ್ಕೊಂಡ್ಬರ್ತಾ ಇದೆ. ಈ ಒಂದು ಶುಭ ದಿವಸದಲ್ಲಿ ಇಂದಿನ ನಿತ್ಯ ಅಮ್ಮನವರಿಗೆ ವಿಶೇಷವಾದಂತಹ ಅಭಿಷೇಕ ಅಲಂಕಾರ ಪೂಜೆಗಳೆಲ್ಲವೂ ನೆರವೇರಿದೆ. ಎಲ್ಲ ಭಕ್ತಾದಿಗಳು ಕೂಡ ಒಗ್ಗಟ್ಟಿನಿಂದ ಸೇರಿ ಈ ಸಂದರ್ಭ ಮಹಾದಾಸೋಹ ಏರ್ಪಡಿಸಲಾಗಿತ್ತು. ಅರ್ಚಕರಾದ ಚಿಕ್ಕ ವೀರೇಶ್ ಅವರ ಪುರೋಹಿತದಲ್ಲಿ ಪೂಜಾ ಕಾರ್ಯ ನೆರವೇರಿತು. ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಪ್ರಾಥಮಿಕ ಶಾಲೆಯಲ್ಲಿ ನಾಪೋಕ್ಲು ಕ್ಲಸ್ಟರ್ ಮಟ್ಟದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ SLN ಕಲಿಕಾ ಹಬ್ಬ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಟ್ಟಡ ಕಾಮಗಾರಿ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ KE ಹ್ಯಾರಿಸ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸರ್ಕಾರ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಮತ್ತು ಸರ್ಕಾರಿ ಶಾಲೆಗಳ ದಾಖಲಾತಿ ಹೆಚ್ಚಿಸುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಕಲಿಕಾ ಹಬ್ಬ ಕೂಡ ಅದರ ಒಂದು ಭಾಗವಾಗಿದೆ. ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯಿಂದ ಅನಾವರಣಗೊಳಿಸಲು ಇದು ಒಂದು ಉತ್ತಮ ಅವಕಾಶವಾಗಿದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಡಲು ಪ್ರಾಥಮಿಕ ಹಂತದಲ್ಲೇ ಭದ್ರ ಬುನಾದಿ ಹಾಕಿಕೊಡಲು ಶಿಕ್ಷಕರೊಂದಿಗೆ ಪೋಷಕರ ಕರ್ತವ್ಯವಾಗಿದೆ ಎಂದು ಕಾರ್ಯಕ್ರಮಕ್ಕೆ ಶುಭ ಕೋರಿದರು. ಆಚರಿಸ್ತಾ ಕರೀರಿ ಅಂತ ಹೇಳ್ತಾ, ಶೈಕ್ಷಣಿಕ ಗುಣಮಟ್ಟ, ಸರ್ಕಾರಿ ಶಾಲೆಗಳ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವ ಒಂದು ನಿಟ್ಟಿನಲ್ಲಿ ಆ ಉದ್ದೇಶ ಇಟ್ಕೊಂಡು ಹಲವಾರು ಕಾರ್ಯಕ್ರಮ ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ. ದಿನಗಳಂತೆ ಬೇರೆ ಬೇರೆ ಹೆಸರಿನಲ್ಲಿ ಸಮುದಾಯದ ಶಾಲೆ ಇರ್ಬೋದು, ನಲಿಕಲಿ ಇರ್ಬೋದು, ಅದೇ ರೀತಿ ಕಲಿಕಾ ಹಬ್ಬ ಇರ್ಬೋದು, ಹೆಸರು ಬೇರೆ ಬೇರೆ ಆಗ್ತಾ ಇದೆ. ಅದರೆಲ್ಲ ಹಿಂದಿನ ಉದ್ದೇಶ ಒಂದೇ ಇದೆ, ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಗುಣಮಟ್ಟ ಹೆಚ್ಚಾಗಬೇಕು. ಅದೇ ರೀತಿ ಸರ್ಕಾರಿ ಶಾಲೆಗಳಲ್ಲಿ ಏನು BRP ಮಂಜುಳಾ ಚಿತ್ತಾಪುರ ಮಾತನಾಡಿ, ಕಲಿಕಾ ಹಬ್ಬವು ಸಂತೋಷದಾಯಕ ಹಾಗೂ ಅನುಭವಯುಕ್ತ ಕಲಿಕೆಯ ವಾತಾವರಣವನ್ನು ಪ್ರೇರೇಪಿಸುತ್ತೆ ಎಂದರು. ನಾಪೋಕ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವನಜಾಕ್ಷಿ ರೇಣುಕೇಶ್ ಅವರು ಪ್ರಾಥಮಿಕ ನುಡಿಗಳನ್ನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಶಾಲೆಯ ಶೈಕ್ಷಣಿಕ ಗುಣಮಟ್ಟ ಖಾತರಿ ಸಮಿತಿ ಅಧ್ಯಕ್ಷರಾದ ಕೇಟೋಳಿರ ರಾಜ ಗಣಪತಿ, ಕಕ್ಕಬ್ಬೆ ಕ್ಲಸ್ಟರ್ CRP ಕಲ್ಪನಾ, ಶಾಲೆಯ ಮುಖ್ಯ ಶಿಕ್ಷಕಿ ನಳಿನಿ, ನಾಪೋಕ್ಲು ಕ್ಲಸ್ಟರ್ಗೆ ಒಳಪಟ್ಟ 12 ಶಾಲೆಯ ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪೋಕ್ಲು. ಸೋಮವಾರಪೇಟೆ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಸಮಿತಿ ವತಿಯಿಂದ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ 77ನೇ ಗಣರಾಜ್ಯೋತ್ಸವದ ಸಮಾರಂಭ ಆಚರಣೆ ಮಾಡಲಾಯಿತು. ಧ್ವಜಾರೋಹಣವನ್ನು ತಹಶೀಲ್ದಾರ್ KK ಕೃಷ್ಣಮೂರ್ತಿ ನೆರವೇರಿಸಿದರು. ಎಲ್ಲರಿಗೂ ಗಣರಾಜ್ಯೋತ್ಸವ ದಿನದ ಶುಭಾಶಯ ಕೋರಿ ಮಾತನಾಡಿದವರು, ಡಾಕ್ಟರ್ BR ಅಂಬೇಡ್ಕರ್ ಅವರು ರಚನೆ ಮಾಡಿದ ಸಂವಿಧಾನದಿಂದ ಭಾರತದ ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ. ಸಂವಿಧಾನ, ಪ್ರಜಾಪ್ರಭುತ್ವ, ಮತದಾನ ಇವುಗಳ ಮೌಲ್ಯವನ್ನು ಭಾರತದ ಪ್ರತಿಯೊಬ್ಬ ಜನರು ತಿಳಿದುಕೊಳ್ಳಬೇಕು. ಸಾಕಷ್ಟು ಮಹನೀಯರು ದೇಶ ಸ್ವಾತಂತ್ರ್ಯ ಗಳಿಸಲು ತಮ್ಮ ಜೀವವನ್ನು ನೀಡಿದ್ದಾರೆ. ಅದನ್ನು ಉಳಿಸಿ ಬೆಳೆಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ, ಮೌಲ್ಯ ಹಾಗೂ ಆಶಯಗಳನ್ನು ಗೌರವಿಸಿ
ಉಳಿಸಿ ಬೆಳೆಸೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಬೇಕೆಂದರು. 1942ರಲ್ಲಿ ಭಾರತಕ್ಕೆ ಬಂದಂತಹ ಕ್ರಿಪ್ಸ್ ಆಯೋಗ, ಈ ಕ್ರಿಪ್ಸ್ ಆಯೋಗದ ಶಿಫಾರಸುಗಳು, ಈ ಒಂದು ಶಿಫಾರಸಿನ ನಡುವೆ ಮಹಮ್ಮದ್ ಅಲಿ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ಹಾಗೂ ಮಹಾತ್ಮ ಗಾಂಧಿ ನೇತೃತ್ವದ ರಾಷ್ಟ್ರೀಯ ಕಾಂಗ್ರೆಸ್ನ ವಿರೋಧದ ನಡುವೆಯೂ 1946ರ ಮಾರ್ಚ್ ತಿಂಗಳಲ್ಲಿ ಬಂದಂತಹ ಕ್ಯಾಬಿನೆಟ್ ಆಯೋಗವು ಸಂವಿಧಾನ ರಚನಾ ಸಭೆಗೆ ಹಸಿರು ನಿಶಾನೆಯನ್ನ ತೋರಿಸ್ತದೆ. ಬ್ರಿಟಿಷ್ ಆಳ್ವಿಕೆಯ ಭಾರತೀಯ ಪ್ರಾಂತ್ಯಗಳು ಹಾಗೂ ದೇಶೀಯ ರಾಜರ ಆಳ್ವಿಕೆಯ ದೇಶೀಯ ಸಂಸ್ಥಾನಗಳ ವ್ಯವಸ್ಥೆ ಇದ್ದಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಭಾರತೀಯ ಪ್ರಾಂತ್ಯಗಳು ಬೇಡ, ದೇಶೀಯ ರಾಜರ ಆಳ್ವಿಕೆಯ ದೇಶೀಯ ಸಂಸ್ಥಾನಗಳು ಬೇಡ, ಇವೆರಡನ್ನ ಒಗ್ಗೂಡಿಸಿಕೊಂಡು ಒಂದು ಒಕ್ಕೂಟ ವ್ಯವಸ್ಥೆಗೆ ಕ್ಯಾಬಿನೆಟ್ ಆಯೋಗ ಶಿಫಾರಸನ್ನ ಮಾಡ್ತದೆ. ಕ್ಯಾಬಿನೆಟ್ ಆಯೋಗದ ಶಿಫಾರಸಿನಂತೆ ಚುನಾವಣೆ ಹಾಗೂ ನಾಮಕರಣದ ಪ್ರಕ್ರಿಯೆಯ ಮುಖೇನ ಸಂವಿಧಾನ ರಚನಾ ಸಭೆಗೆ ಒಟ್ಟು 389 ಜನ ಮುಖ್ಯ ಭಾಷಣಕಾರರಾಗಿ ಪಾಲ್ಗೊಂಡಿದ್ದ ಬಿಇಒ ಎಂ ಕೃಷ್ಣಪ್ಪ ಮಾತನಾಡಿ, ದೇಶದಲ್ಲಿ ಸಂವಿಧಾನ ಇಲ್ಲದೆ ಜೀವನ ನಡೆಸುವುದು ಕಷ್ಟ. ಹಿಂದೆ ದೇಶವನ್ನು ಆಳ್ತಾ ಇದ್ದ ರಾಜರ ಆಳ್ವಿಕೆಯಲ್ಲಿ ದೇಶಕ್ಕೆ ಯಾವುದೇ ಚೌಕಟ್ಟು ಇರಲಿಲ್ಲ. ಸಂವಿಧಾನ ರಚನೆಯಾದ ಬಳಿಕ ಬಲಿಷ್ಠ ಪ್ರಬುದ್ಧ ಭಾರತ ನಮ್ಮದಾಗಿದೆ. ದೇಶದಲ್ಲಿನ ಸಂವಿಧಾನದ ಅಳಿವು ಉಳಿವು ಆಡಳಿತಕ್ಕೆ ಬಂದ ನಾಯಕರನ್ನ ಅವಲಂಬಿಸಿದೆ. ರಾಜಕೀಯ ಸಮಾನತೆಯನ್ನು ಬಳಸಿಕೊಂಡು ಸರ್ವರೂ ಸಮಾನತೆಯಿಂದ ಬದುಕಬೇಕೆಂಬುದು ಆಶಯ ಅವರದ್ದಾಗಿತ್ತು. ಎಲ್ಲರಿಗೂ ಬದುಕುವ ಹಕ್ಕು, ಸ್ವಾತಂತ್ರ್ಯದ ಹಕ್ಕನ್ನು ಸಂವಿಧಾನ ನೀಡಿದೆ ಎಂದರು. ಚೌಡ್ಲು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಿಎಸ್ ಗೀತಾ, ತಾಲೂಕು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಜಿಎಂ ಕಾಂತರಾಜು, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೆಎಂ ಆದಂ, ಪೊಲೀಸ್ ಇನ್ಸ್ಪೆಕ್ಟರ್ ಮುದ್ದು ಮಾದೇವ, ಆರ್ಎಫ್ಒ ಶೈಲೇಂದ್ರ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸತೀಶ್, ಸೋಮವಾರಪೇಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೆಎಂ ಆದಂ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಸದಸ್ಯ ಬಿಇ ಜಯೇಂದ್ರ, ಜಾನಕಿ ವೆಂಕಟೇಶ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ಇದೇ ಸಂದರ್ಭ 6 ಮಂದಿ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಈ ಮಣ್ಣಿನಲ್ಲಿ ಈ ಗಾಳಿಯಲ್ಲಿ ಉಸಿರಾಡಿದ ಅಸಹಾಯಕರ ಗೆಲುವಿದೆ, ನೊಂದವರ ಸಂತೋಷ ಇದೆ. ಇವರೆಲ್ಲರ ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯಡಿ ಪ್ರತಿಜ್ಞಾ ವಿಧಿ ಕಾರ್ಯಕ್ರಮ ಬಿಜಿಎಸ್ ಶಾಲೆ ಸಿದ್ದಾಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮಮತಾ ಜಿಲ್ಲಾ ಮಿಷನ್ ಸಂಯೋಜಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಡಗು ಇವರು ಮಾತನಾಡಿ, ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಕುರಿತು ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಓದಿಸಬೇಕು ಹಾಗೂ ಹೆಣ್ಣು ಮಕ್ಕಳ ಜನನವನ್ನು ಉತ್ತೇಜಿಸಬೇಕು. ಹೆಣ್ಣು ಮತ್ತು ಗಂಡು ಮಕ್ಕಳ ನಡುವೆ ಸಮಾನತೆ ನೀಡಬೇಕೆಂದು ತಿಳಿಸಿದರು. ಅಕ್ಕಪಡೆ ಯೋಜನೆ ಕುರಿತು ಈ ಯೋಜನೆಯ ಸಂಕಷ್ಟದಲ್ಲಿರುವ ಮಹಿಳೆಯರು ತಮ್ಮ ಮಕ್ಕಳಿಗೆ ರಕ್ಷಣೆ ನೀಡುವ ಉದ್ದೇಶದಿಂದ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಪ್ರತಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಎಂದು ತಿಳಿಸಿದರು. ಹೆಣ್ಣು ಮಗುವನ್ನು ಓದಿಸಿ ಎಂಬ ಸಂದೇಶವನ್ನು ನನ್ನ ನೆರೆಹೊರೆಯವರಲ್ಲಿ ಹಾಗೂ ರಾಷ್ಟ್ರದ ಎಲ್ಲ ಮಹಿಳೆಯರ ಮತ್ತು ಪುರುಷರಲ್ಲಿ ಪಸರಿಸುವ ಕಾರ್ಯವನ್ನು ಶುದ್ಧಪೂರ್ವಕವಾಗಿ ಮಾಡುವುದಾಗಿ
ಒಂದು ನಿರ್ಗತಿಕ ಮಗು ಕಂಡು ಬಂದ್ರೆ, ಅಂದ್ರೆ ಅವ್ರಿಗೆ ಪೇರೆಂಟ್ಸ್ ಯಾರು ಇರಲ್ಲ, ದೊಡ್ಡವ್ರು ಯಾರು ಅವರ ಕೇರ್ ಟೇಕರ್ ಆಗಿ ಇರಲ್ಲ, ಅವ್ರು ಒಬ್ಬರೇ ಇದ್ದಾರೆ ಅಂತ ಸಂದರ್ಭಗಳಲ್ಲಿ ನಿಮಗೆ ವಿಚಾರ ಗೊತ್ತಾದ್ರೆ ನೀವು 998ಗೆ ಕಾಲ್ ಮಾಡಿ. ನಮ್ಮಲ್ಲಿಂದ ರಕ್ಷಣೆ ಮಾಡಿ. ಹುಡುಗ ಆಗಿದ್ರೆ ಬಾಲಕರ ಬಾಲಮಂದಿರ, ಹುಡುಗಿ ಆಗಿದ್ರೆ ಬಾಲಕಿಯರ ಬಾಲಮಂದಿರಕ್ಕೆ ನಾವು ದಾಖಲಿಸ್ತೀವಿ. ಹಾಗೇನೆ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಒಂದು ನಡೆಯುತ್ತೆ. ಸೊ ಅದ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಆ ಮಗುವಿಗೆ ಏನ್ ಮುಂದೆ ಬೇಕಾಗುತ್ತೆ ಅದನ್ನ ನಾವು ಮಾಡಿಕೊಡುವಂಥದ್ದು. ಹಾಗೇನೆ ಎರಡನೇದಾಗಿ ಶಾಲೆಯಿಂದ ಹೊರಗುಳಿದ ಮಕ್ಕಳು ಅಂತೇಳಿ, ಇದು ಹೇಗೆ ಅಂತ ಹೇಳಿದ್ರೆ ವಾರದ 7 ದಿನಕ್ಕಿಂತ ಮೇಲೆ ಹೆಚ್ಚಾಗಿ ಏನಾದ್ರೂ ಮಗು ಶಾಲೆಯಿಂದ ಹೊರಗುಳಿದ್ರೆ ಆ ಸಂದರ್ಭದಲ್ಲಿ ಆ ಮಗುವನ್ನು ಶಾಲೆಯಿಂದ ಹೊರಗುಳಿದ ಮಗು ಅಂತೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ನಂತರ ಪ್ರಭಾರ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ರೀತಾ ಅವರು ಮಾತನಾಡಿ, ಮಕ್ಕಳು ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು ಮತ್ತು ಮೊಬೈಲ್ ಬಳಕೆಯಿಂದ ಅವಶ್ಯಕತೆ ಇದ್ದಲ್ಲಿ ಮಿತವಾಗಿ ಪೋಷಕರ ಉಪಸ್ಥಿತಿಯಲ್ಲಿ ಬಳಸಿ ಎಂದು ತಿಳಿಸಿದರು. ಯಾವುದು ಮಕ್ಕಳು ನಾವು 6th 7th ಅಂತ ಹೇಳಿದಾಗ ಎಲ್ಲ ಟೀನೇಜ್ ಮಕ್ಕಳು ಇರ್ತೀರಾ, ನಿಮ್ಗೆ ಎಲ್ಲಾ ಮಾಹಿತಿಗಳು ಗೊತ್ತಿರಬೇಕು. ಯಾಕಂತಂದ್ರೆ ಟೀಚರ್ಸ್ ಕೂಡ ನಿಮ್ಮ ಕ್ಲಾಸ್ನಲ್ಲಿ ಪ್ರತಿಯೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ಪ್ರತಿಯೊಂದು ವಿಷಯಗಳ ಬಗ್ಗೆ ನಿಮ್ಗೆ ಮಾಹಿತಿಗಳನ್ನ ಕೊಡ್ತಾರೆ. ಆದ್ರೂ ಕೂಡ ಇಲಾಖೆ ಅಂತ ಬಂದಾಗ ಒಂದಷ್ಟು ಮಾಹಿತಿಗಳು ನಿಮ್ಗೆ ಶೇರ್ ಮಾಡಬೇಕು ಅಂತ ಇರುತ್ತೆ. ಆದ್ರೆ ನಾವು ಯಾಕೆ ಇದನ್ನ ಒಂದು ಯೋಜನೆಗಳು ಅನುಷ್ಠಾನ ಆಗ್ಬೇಕು ಅಂತ ಹೇಳಿದಾಗ ಜಸ್ಟ್ ನಾವು ಮಾಹಿತಿ ಕೊಡೋದು, ಇವತ್ತ ಕೇಳಿಸ್ಕೊಳ್ಳೋದು, ಅದನ್ನ ಇಲ್ಲೇ ಬಿಟ್ಟು ಹೋಗೋದು ಅದಷ್ಟೇ ಆಗ್ಬಾರ್ದು. ಇಂಪ್ಲಿಮೆಂಟ್ ಆಗ್ಬೇಕು ಎಲ್ಲಾನು ಕೂಡ. ಇವಾಗ ಚೈಲ್ಡ್ ಮ್ಯಾರೇಜ್ ಬಗ್ಗೆ ಹೇಳಿದ್ರು, ಪೋಕ್ಸೋ ಬಗ್ಗೆ ಹೇಳಿದ್ರು, ಇದೆಲ್ಲ ಟೀನೇಜ್ ಮಕ್ಕಳಿಗೆ ಇರುವಂಥದ್ದು. ಯಾಕೆ ಕೊಡ್ತಾರೆ ಇವ್ರಿಗೆ? ನಿಮ್ಗೆ ಯಾಕೆ ಬೇಕು ಮಾಹಿತಿ? ನಿಮ್ಮಲ್ಲೇ ನಿಮ್ಗೆ ಸಮಸ್ಯೆ ಆದಾಗ ನಿಮ್ಗಂದಷ್ಟು ಮಾಹಿತಿಗಳು ಇದ್ರೆ ನೀವದನ್ನ ಸಮಸ್ಯೆಗಳನ್ನ ನೀವುಗಳೇ ಪರಿಹರಿಸ್ಕೊಳ್ಬಹುದು. ಅಥವಾ ನಿಮ್ಗೇನೋ ಸಮಸ್ಯೆ ಆಯ್ತು ಅಂತ ಹೇಳಿದಾಗ ನಿಮ್ಗೆ ಯಾರಿಗೂ ಹೇಳಕ್ಕಾಗಲ್ಲ ಅಂತ ಏನಾದ್ರೂ ಸಮಸ್ಯೆ ಬಂದಲ್ಲಿ ನೀವು ಪೋಷಕರನ್ನ ಅವ್ರ ಹತ್ರ ನಿಮ್ಮ ಪೇರೆಂಟ್ಸ್ ಯಾರಿದ್ದಾರೆ ಅವ್ರಿಗೆ ಹೇಳ್ಕೊಳ್ಬಹುದು. ಇಲ್ಲ ಮಧು ಜಿಲ್ಲಾ ಸಂಯೋಜಕರು, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇವರು ಮಾತನಾಡಿ, ಜಿಲ್ಲಾ ಮಕ್ಕಳ ಸಹಾಯವಾಣಿ 1098ರ ಕಾರ್ಯವೈಖರಿ ಮತ್ತು ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಭಿಕ್ಷಾಟನೆ, ಅನಧಿಕೃತ ದತ್ತು ಮುಂತಾದ ಮಕ್ಕಳ ಕಾಯ್ದೆ ಬಗ್ಗೆ ಹಾಗೂ ಮಕ್ಕಳ ಹಕ್ಕುಗಳ ಕುರಿತು ಮಾಹಿತಿಯನ್ನ ನೀಡಿದರು. ಮಕ್ಕಳ ಶಿಕ್ಷಣ ಪಡೆಯೋದಕ್ಕೆ ಒಂದು ಇಲಾಖೆ ಇದೆ, ಅದು ಶಿಕ್ಷಣ ಇಲಾಖೆ. ಓಕೆನಾ? ನಮ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಡಿಕೇರಿಯಲ್ಲಿದೆ. ಯಾರಾದ್ರೂ ನೋಡಿದ್ದೀರಾ? ಚೈನ್ ಗೇಟ್ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯಾರಾದ್ರೂ ನೋಡಿದ್ದೀರಾ? ನೋಡಿಲ್ಲ? ಯಾರು ಬಂದಿಲ್ಲ ಅಲ್ಲ? ನೆಕ್ಸ್ಟ್ ಟೈಮ್ ಚೈನ್ ಗೇಟ್ ಬಂದಾಗ ಬಂದೋಗಿ. ಓಕೆನಾ? ನಮ್ದು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಒಂದು ಯೋಜನೆ ಇದೆ. ಯಾರಾದ್ರೂ ಹೇಳ್ಬೋದಾ ಬೇಟಿ ಬಚಾವೋ ಬೇಟಿ ಪಡಾವೋ ಅಂದ್ರೆ ಏನು ಅಂತ? ಯಾರಾದ್ರೂ? ಕುಮಾರಿ ರೇವತಿ PM ಕಾನೂನು ಸಲಹೆಗಾರರು ಇವರು ಮಕ್ಕಳನ್ನ ಕುರಿತು ಮಾತನಾಡಿ, ಪೋಕ್ಸೋ ಕಾಯ್ದೆ 2012 ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ನೀಡಿದರು. ನಮ್ಮ ಕಾನೂನಿನಡಿಯಲ್ಲಿ 18 ಇಯರ್ಸ್ ಆಗಿದ ತಕ್ಷಣ ವೋಟಿಂಗ್ ರೈಟ್ಸ್ ಬರುತ್ತೆ ಅಲ್ವಾ? ಆಮೇಲೆ ಆಸ್ತಿಯಲ್ಲಿ ನೀವು ಯಾವುದೇ ರೈಟ್ಸ್ ಕೇಳೋಕ್ಕೂ ನಿಮಗೆ ಕಾನೂನಿನಡಿಯಲ್ಲಿ 18 ಇಯರ್ಸ್ ಕಂಪ್ಲೀಟ್ ಆದ್ರೆ ಸಾಕು, ನಿಮಗೆ ಒಂದು ಕಾನೂನೇ ನಿಮಗೊಂದು ರೈಟ್ಸ್ ಕೊಡುತ್ತೆ. ಆದ್ರೆ ಈ ಕಾಯ್ದೆ ಅಡಿಯಲ್ಲಿ 18 ಇಯರ್ಸ್ಗೆ ವಿವಾಹವಾಗಬಹುದಾ? ಅಂದ್ರೆ ನೀವು 18 ಇಯರ್ಸ್ ಅಲ್ಲಿ ಮದುವೆ ಆಗಬಹುದಾ? ಓಕೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಅಡಿಯಲ್ಲಿ ಮಕ್ಕಳು ಅಂತ ಹೇಳಿದ್ರೆ 18 ವರ್ಷ ಕಂಪ್ಲೀಟ್ ಆಗಿರ್ಬೇಕು, ಅಂದ್ರೆ 19 ರನ್ನಿಂಗ್ ಆಗಿರ್ಬೇಕು. ಪ್ರತಿಭೆಗಳಿಗೆ ಸೂಕ್ತ ವೇದಿಕೆ ಒದಗಿಸಿ ಅವರಲ್ಲಿಂದ ಕಲೆಯಿಂದ ಉತ್ತೇಜಿಸುವ ಮೂಲಕ ಕಲಾವಿದರ ಬೆಂದು ತಟ್ಟುವ ಕೆಲಸ ಮಾಡಬೇಕಿದೆ ಎಂದು ಕರ್ನಾಟಕ ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ಪರಿಷತ್ನ ಕೊಡಗು ಜಿಲ್ಲಾಧ್ಯಕ್ಷೆ ಡಾಕ್ಟರ್ ನಾಯನ ಹರಿಶ್ಚಂದ್ರ ಹೇಳಿದ್ದಾರೆ. ಕರ್ನಾಟಕ ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಗುಂಬನಕೊಲ್ಲಿಯ ವಾಲ್ಮೀಕಿ ಭವನದಲ್ಲಿ ನಡೆದ ಸ್ವರ ಸಂಭ್ರಮ ಕರೋಕೆ ಗಾಯನ ಸಮಾರಂಭ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹಾಗೂ ಮಾಧ್ಯಮದವರಿಗೆ ಹಾಗೂ ಪೊಲೀಸ್ ಇಲಾಖೆಯವರಿಗೆ ಛಾಯಾಚಿತ್ರ ಹೃದಯಪೂರ್ವಕ ನಮಸ್ಕಾರಗಳು. ನಮಗೆ ಸಂಭ್ರಮದ ವಿಷಯ. ಸಂಗೀತ ಅಂದ್ರೆ ನಮ್ಮ ಜೀವನದ ಭಾಗ. ಇಂತಹ ಕಾರ್ಯಕ್ರಮಗಳಿಂದ ಹೊಸ ಪ್ರತಿಭೆಗಳಿಗೆ ಅವಕಾಶ ಸಿಗುತ್ತದೆ, ವೇದಿಕೆ ಸಿಗುತ್ತದೆ. ಇದು ಸ್ಪರ್ಧೆ ಅಲ್ಲ, ಪ್ರತಿಭೆ ತೋರಿಸಿಕೊಳ್ಳುವ ಅವಕಾಶ. ಇಂದು ಭಾಗವಹಿಸುವ ಎಲ್ಲ ಸ್ಪರ್ಧಿಗಳು ಆತ್ಮವಿಶ್ವಾಸದಿಂದ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸಬೇಕೆಂದು ಹೇಳಿಕೊಳ್ಳುತ್ತೇವೆ. ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಸುಗಮವಾಗಿ ಯಶಸ್ವಿಯಾಗಲಿ. ಧನ್ಯವಾದ. ಕೊಡಗು, ಮೈಸೂರು, ಹಾಸನ ಸೇರಿದಂತೆ ವಿವಿಧ ಕಡೆಗಳಿಂದ ಆಗಮಿಸಿದ್ದ 30ಕ್ಕೂ ಅಧಿಕ ಗಾಯಕರು
ಸುಮಧುರ ಗೀತೆಗಳ ಮೂಲಕ ಮನರಂಜಿಸಿದ್ರು. ಕಾನೂನು ಸಲಹೆಗಾರ ಚಂದ್ರಶೇಖರ್ ಕೆಎಸ್, ನಿವೃತ್ತ ಭೂಮಾಪಕ ಅಧಿಕಾರಿ ಹರೀಶ್ ಚಂದ್ರ ಬಿದ್ರುಪಡೆ, ಉದ್ಯಮಿಗಳಾದ ಬಿಜಿ ರಾಜೇಶ್, ರಾಬಿನ್ ಪೀಟರ್, ಕಾಫಿ ಪ್ಲಾಂಟರ್ ಪೋತ್ರಂಡ ತೇಜ ಪ್ರಸಾದ್, ಅಭಿಯಂತರ ಯೂಸುಫ್ ಟಿಎ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.